ಆಗಿರೋಂಥ ಅವರನ್ನು ಎಲ್ಲ ಸಂದರ್ಭದಲ್ಲೂ ಕೂಡ ಸ್ಮರಿಸಬೇಕಾಗಿರ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಮತ್ತು ಕರ್ತವ್ಯ. ಈ ಸಭೆಯಲ್ಲಿರುವಂಥ ಬಸವರಾಜ ಬೊಮ್ಮಾಯಿಯವರು ಕೂಡ ನಮ್ಮ ಬೀಗ್ರೆ, ಅವರ ಸೊಸೆನೂ ಕೂಡ ಒಕ್ಕಲಿಗ ಸಮುದಾಯಕ್ಕೆ ಸಂಬಂಧವನ್ನು ಹೊಂದಿರುವಂಥವರೇ. ಹಾಗಾಗಿ ಬಸವರಾಜ ಬೊಮ್ಮಾಯಿಯವರ ಸಮ್ಮುಖದಲ್ಲಿ ಒಕ್ಕಲಿಗ ಸಮುದಾಯದ ಕಷ್ಟ ಸುಖಗಳನ್ನು ಸವಾಲುಗಳನ್ನ ಹೇಳಿಕೊಂಡ್ರೆ ಅದು ಜಾತಿ ರಾಜಕಾರಣ ಆಗೋದಿಲ್ಲ. ಅದರಲ್ಲಿ ಅವ್ರದ್ದು ಕೂಡ ಒಂದು ಪಾತ್ರ, ಅವರಿಗೂ ಜವಾಬ್ದಾರಿ ಇದ್ದೇ ಇದೆ. ಕರ್ನಾಟಕದಲ್ಲಿ ಒಂದು 2-3 ಸಮಸ್ಯೆಗಳನ್ನು ಮಾತ್ರ ಈ ಸಭೆ ಮುಂದೆ ಇಡಲಿಕ್ಕೆ ಬಯಸ್ತೇನೆ. ಅದಕ್ಕೆ ಪರಿಹಾರ ಕಂಡುಕೊಳ್ಳುವಂಥ ಒಂದು ಪ್ರಯತ್ನವನ್ನು ನಾವೆಲ್ಲ ಕೂಡ ಮಾಡಬೇಕು. ಮೊದಲನೇದಾಗಿ, ಇವತ್ತು ಕೂಡ 100ಕ್ಕೆ 90 ಭಾಗ ಕೃಷಿಯನ್ನು ಅವಲಂಬನೆ ಮಾಡಿರುವಂಥ ಸಮುದಾಯ ಈ ಒಕ್ಕಲಿಗ ಸಮುದಾಯ. ಹಾಗಾಗಿ ಆ ಕೃಷಿಯಲ್ಲಿ ಅನೇಕ ಸವಾಲುಗಳನ್ನು ಇವತ್ತು ನಾವು ಎದುರಿಸ್ತಾ ಇದ್ದೇವೆ. ಆಧುನಿಕ ತಂತ್ರಜ್ಞಾನವನ್ನು ಕೃಷಿಗೆ ಅಳವಡಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಭೂಮಿ ಮೇಲೆ ಇರುವಂಥ ಹಕ್ಕನ್ನು ಸ್ಥಾಪನೆ ಮಾಡಲಿಕ್ಕೂ ಕೂಡ ಅನೇಕ ಸಮಸ್ಯೆಗಳಿದ್ದಾವೆ. ಅರಣ್ಯ ಮತ್ತು ಕಂದಾಯ ಭೂಮಿಗಳ ಒಂದು ಸಂಘರ್ಷದ ಒಂದು ವಾತಾವರಣ ಇನ್ನೂ ಕೂಡ ಬಗೆಹರಲಿಕ್ಕೆ ಸಾಧ್ಯ ಆಗಿಲ್ಲ. ಕೃಷಿ ಭೂಮಿಗಳಿಗೆ ನೀರನ್ನು ಒದಗಿಸ್ಕೊಡುವಂಥದ್ದು ಮತ್ತು ಅದರಲ್ಲಿ ಬಹು ಬೆಳೆಗಳನ್ನು ಬೆಳೆದು ಅದನ್ನು ಲಾಭದಾಯಕವಾಗಿ ಪರಿವರ್ತಿಸುವಂಥ ವಿಚಾರದಲ್ಲೂ ಕೂಡ ನಿರೀಕ್ಷಿಸಿದಷ್ಟು ದೊಡ್ಡ ಪ್ರಮಾಣದಲ್ಲಿ ಎಲ್ಲೂ ಕೂಡ ಪ್ರಗತಿ ಆಗಿರತಕ್ಕಂಥದ್ದು ಅಪರೂಪ. ಕಾರಣ, ನೀರಾವರಿ ಆತುಗಳೇ ಪ್ರತಿಯೊಬ್ಬರು ಕೂಡ ಕಬ್ಬನ್ನು, ಭತ್ತವನ್ನು ಅಥವಾ ಅಡಿಕೆ ಬೆಳೆಯುವಂಥದ್ದು. ಹೂವು, ಹಣ್ಣು, ತರಕಾರಿ, ಫಲ, ಪುಷ್ಪಗಳನ್ನು ಬೆಳೆಯುವ ಕಡೆಗೆ ಯಾರೂ ಗಮನವನ್ನೇ ಕೊಡದೇ ಇರುವಂಥದ್ದು. ಮತ್ತು ಬೆಂಗಳೂರು ಸುತ್ತಮುತ್ತ, ದೊಡ್ಡ ನಗರಗಳ ಸುತ್ತಮುತ್ತ ಇರುವಂಥವರು ಆ ಭೂಮಿಗೆ ಬೆಲೆ ಬಂದ ತಕ್ಷಣ ಆ ಭೂಮಿಯನ್ನು ಮಾರಿ ಎಲ್ಲೋ ಒಂದು ಕಡೆ ಒಂದು ವಿಲ್ಲಾದಲ್ಲೋ ಒಂದು ಫ್ಲ್ಯಾಟಲ್ಲೋ ಹೋಗಿ ಸಂತೃಪ್ತಿಯ ಜೀವನ ನಡೆಸುವಂಥ ಮನಸ್ಥಿತಿಗೆ ಹೋಗಿರುವಂಥದ್ದು. ಇವೆಲ್ಲವೂ ಕೂಡ ಇವತ್ತು ಕೃಷಿ ನಮ್ಮನ್ನು ದೊಡ್ಡ ಒಂದು ಸವಾಲನ್ನು ಈ ಸಮುದಾಯ ಎದುರಿಸ್ತಾ ಇದೆ. ಹಾಗಾಗಿ ಬಸವರಾಜ ಬೊಮ್ಮಾಯಿಯವರು ಅಂಕಿಅಂಶದಲ್ಲಿ ಭಾಳ ಪರಿಣಿತರು. ಅವರಿಗೂ ಗೊತ್ತಿದೆ, ಭಾರತ ದೇಶದಲ್ಲಿ 1 ನಿಮಿಷಕ್ಕೆ 17 ಜನ ಗ್ರಾಮಗಳನ್ನು ಬಿಟ್ಟು ನಗರಗಳಿಗೆ ವಲಸೆ ಹೋಗ್ತಾ ಇದ್ದಾರೆ. ಇವತ್ತು ಬೆಂಗಳೂರು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇದ್ದರೆ ಅಥವಾ ಯಾವುದೇ ಹಿಡಿತಕ್ಕೆ ಸಿಕ್ಕದೆ ಬೆಳೀತಾ ಇದ್ದರೆ ಕಾರಣ, ಅದಕ್ಕೆ ಬೇರೆ ಬೇರೆ ರಾಜ್ಯದವರು ಬಂದು ಇಲ್ಲಿ ಬಂಡವಾಳ ಹೂಡಿದ್ದಕ್ಕಿಂತ ಹೆಚ್ಚಾಗಿ ಹಳ್ಳಿಗಾಡಿನ ರೈತರುಗಳು ವಲಸೆ ಬಂದು ಉದ್ಯೋಗಕ್ಕೋಸ್ಕರ ಇಲ್ಲಿ ಬಂದು ನೆಲೆಸಿರುವಂಥದ್ದು ಅಷ್ಟೇ ಮುಖ್ಯವಾಗಿರುವಂಥ ಕಾರಣ. ಹಾಗಾಗಿ ಹಳ್ಳಿಗಳು ಇವತ್ತೇನು ವೃದ್ಧಾಶ್ರಮಗಳಾಗ್ತಾ ಇದ್ದಾವೆ. ಎಲ್ಲ ಯುವಜನರು ಪಟ್ಟಣದ ಕಡೆಗೆ ಉದ್ಯೋಗ ಅರಸ್ಕೊಂಡು ಹೋಗ್ತಾ ಇದ್ದಾರೆ. ಯಾರು ಬೆಂಗಳೂರಿನಲ್ಲಿ ಮನೆ ಇದೆ, ಬೆಂಗಳೂರಲ್ಲಿ ಉದ್ಯೋಗ ಇದೆ, ಅವರಿಗೆ ಮಾತ್ರ ಹೆಣ್ಣು ಕೊಡುವಂಥ ಮನಸ್ಥಿತಿ ಯಾವ ಸಮುದಾಯದಲ್ಲಿ ಎಲ್ಲಿವರೆಗೆ ಇರ್ತದೋ ಅಲ್ಲಿವರೆಗೆ ಕೃಷಿ ಉದ್ಧಾರ ಆಗುವಂಥ ಸಾಧ್ಯತೆ ಇಲ್ಲ. ಹಾಗಾಗಿ ಕೃಷಿಯನ್ನು ಲಾಭದಾಯಕ ಮಾಡುವಂಥ ಮೊದಲನೇ ಒಂದು ಸವಾಲನ್ನು ಈ ಸಮುದಾಯ ಜಯರಾಮ್ ರಾಯ್ಪುರ್ ಅವರ ನೇತೃತ್ವದಲ್ಲಿ ಸ್ವೀಕಾರ ಮಾಡಬೇಕು. ಮತ್ತು ಕೃಷಿಯೂ ಕೂಡ ಒಂದು ಗೌರವಯುತವಾದಂಥ ಉದ್ಯಮ ಮತ್ತು ಉದ್ಯೋಗ ಅನ್ನೋದನ್ನು ಸಾಬೀತು ಮಾಡಬೇಕಂತ ಮೊದಲನೇ ಸವಾಲು ನಮ್ಮ ಮೇಲಿದೆ. ಎರಡನೇದು, ವಿದ್ಯಾಭ್ಯಾಸದ ಕಡೆಗೆ ಹೋದಾಗ ನಾನು ಮಂಜೇಗೌಡರನ್ನು ಕೇಳ್ತಾ ಇದ್ದೆ, ಎಷ್ಟು ಶಿಕ್ಷಣ ಸಂಸ್ಥೆಗಳನ್ನ ಈ ಸಮುದಾಯದ ನಡೆಸ್ತಾ ಇದ್ದಾರೆ ಅಂತ. ಭಾಳಷ್ಟನ್ನು ನಡೆಸ್ತಾ ಇಲ್ಲ ಅಂತೇನಿಲ್ಲ. ಆದರೆ ಡೆಲ್ಲಿ ಪಬ್ಲಿಕ್ ಸ್ಕೂಲಿಗೆ, ನ್ಯಾಷನಲ್ ಪಬ್ಲಿಕ್ ಸ್ಕೂಲಿಗೆ ಪೈಪೋಟಿ ಕೊಡ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳು ಇನ್ನೂ ಹುಟ್ಟುಕೊಂಡಿಲ್ಲ. ಎಲ್ಲ ಒಕ್ಕಲಿಗ ಸಮುದಾಯದ ಜಮೀನುಗಳು ಅದರಲ್ಲಿ ಡೆಲ್ಲಿ ಪಬ್ಲಿಕ್ ಸ್ಕೂಲು ಮತ್ತು ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ನಡೀತಾ ಇದೆ. ಒಬ್ಬರು ಡೆಲ್ಲಿಯಿಂದ ಬಂದು ಸ್ಥಾಪನೆ ಮಾಡಿದ್ದಾರೆ, ಮತ್ತೊಬ್ಬರು ಕೇರಳದಿಂದ ಬಂದು ಸ್ಥಾಪನೆ ಮಾಡಿದ್ದಾರೆ. ಆದರೆ ಅಂಥ ಶಾಲೆಗಳನ್ನು ಕರ್ನಾಟಕದಲ್ಲಿಯ ಭೂಮಿಪುತ್ರರೇ ಸ್ಥಾಪನೆ ಮಾಡುವಂಥ ಒಂದು ಸ್ಥಿತಿಗೆ ಈ ಸಮುದಾಯ ಬೆಳಿಬೇಕು. ಅದು ಒಂದು ಸವಾಲಾಗಿ ಸ್ವೀಕಾರ ಮಾಡಬೇಕು. ಯಾಕೆಂದರೆ ಗಂಗರ ಬಗ್ಗೆ ನೀವು ಹೇಳಿದಿರಿ, ಹೊಯ್ಸಳರ ಬಗ್ಗೆ ಹೇಳಿದಿರಿ. ನಮ್ಮನ್ನು ಗಂಗರ ಕಾಲದಿಂದ, ಹೊಯ್ಸಳರ ಕಾಲದಿಂದ ನಮ್ಮ ಪೂರ್ವಜರು ಅನ್ನೋದನ್ನು ಕೇಳಲಿಕ್ಕೆ ಚೆನ್ನಾಗಿರ್ತದೆ, ಹೆಮ್ಮೆ ಅಂತಲೂ ಅನ್ನಿಸ್ತದೆ. ಸಾವಿರಾರು ವರ್ಷಗಳ ಇತಿಹಾಸ ನಮಗೂ ಕೂಡ ಇದೆ ಅಂತ ಅನ್ನಿಸ್ತದೆ. ಆದರೆ ಇವತ್ತು ಯಾವ ಸ್ಥಿತಿ ಇದೆ ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗ್ತದೆ. ನಮ್ಮ ಸಮುದಾಯದವರು ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇದ್ದರೆ ವಿಧಾನಸೌಧಕ್ಕೆ ಹೋಗ್ತಾರೆ, ಗ್ರೂಪ್ ಡಿನಲ್ಲಿ ಎಷ್ಟಿದ್ದಾರೆ, ಗ್ರೂಪ್ ಸಿನಲ್ಲಿ ಎಷ್ಟಿದ್ದಾರೆ, FDAಗಳು SDAಗಳು ಎಷ್ಟಿದ್ದಾರೆ ಅನ್ನೋದು ಅಲ್ಲಿ ಸಚಿವರ ಕೆಲಸ ಮಾಡಿದವರಿಗೆ, ಶಾಸಕರ ಕೆಲಸ ಮಾಡಿದವರಿಗೆ ಚೆನ್ನಾಗಿ ಗೊತ್ತು. ಅವ್ರು ಆಡೋಂಥ ಭಾಷೆ ನೋಡಿದಂಥ ಸಂದರ್ಭದಲ್ಲಿ ಉದ್ಯೋಗದಲ್ಲಿದ್ದಾರೆ, ಆದರೆ ಜೀವನ ನಿರ್ವಹಣೆಗೆ ಎಷ್ಟು ಬೇಕೋ ಅಷ್ಟು ಸಾಲದೇ ಇರುವಂಥ ಸ್ಥಿತಿನಲ್ಲಿದ್ದಾರೆ. ಅದು ಕೂಡ ಶೈಕ್ಷಣಿಕವಾಗಿ ತಾಂತ್ರಿಕ ಶಿಕ್ಷಣವನ್ನು ಪಡೆಯೋದ್ರ ಜೊತೆಗೆ ಇವತ್ತಿನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ಬೋದು, ಬೇರೆ ಬೇರೆ ರೀತಿಯ ಆವಿಷ್ಕಾರಗಳಿರ್ಬೋದು, ಅದನ್ನು ಪಡೆಯುವಂಥ ಒಂದು ಸ್ಥಿತಿಗೂ ಕೂಡ ಆ ನಿಟ್ಟಿನಲ್ಲೂ ಹೋಗಬೇಕಾಗ್ತದೆ. ಇನ್ನು ಸಾಮಾಜಿಕವಾಗಿ ನಾನು ಇದನ್ನು
ಸ್ಪಷ್ಟನೆ ಕೊಡಲಿಕ್ಕೆ ಬಯಸ್ತೇನೆ. ಒಂದು ಸಮುದಾಯ ಒಗ್ಗಟ್ಟಾಗೋದು, ಒಟ್ಟಿಗೆ ಕೂರೋದು, ಚರ್ಚೆ ಮಾಡೋದು, ವಿಚಾರ ವಿಮರ್ಶೆ ಮಾಡೋದು ಅಂದರೆ ಅದು ಯಾರ ವಿರುದ್ಧವೂ ಅಲ್ಲ. ನಮಗಿರುವಂಥ ಶಕ್ತಿಯನ್ನು ನಾವು ಅರಿತುಕೊಳ್ಳೋದ್ರ ಜೊತೆಗೆ ನಮಗಿರುವಂಥ ಸವಾಲುಗಳನ್ನು ಕೂಡ ಯಾವ ರೀತಿ ಸ್ವೀಕಾರ ಮಾಡಬೇಕು ಅನ್ನೋದ್ರ ಜೊತೆಗೆ ಒಂದು ಆರೋಗ್ಯಕರವಾದಂಥ ಪೈಪೋಟಿಯ ಮುಖಾಂತರ ನಾವು ಹೇಗೆ ಸಾಧನೆ ಮಾಡ್ಬೋದು ಅನ್ನೋದನ್ನು ಆತ್ಮಾವಲೋಕನ ಮಾಡಲಿಕ್ಕೆ ಈ 3 ದಿವಸದ ಸಮಾವೇಶ ನಡೀತಾ ಇದೆಯೇ ಹೊರತು ಯಾರನ್ನಾದರೂ ಕೆಳಗೆ ಹಾಕಿ ನಾವು ಮೇಲೆ ಬರಬೇಕು ಅಂತಕ್ಕಂಥದ್ದಿಲ್ಲ. ಅವರಿಗೆ ಸಮಾನರಾಗಬೇಕು ಅಂತಕ್ಕಂಥ ಒಂದು ಪ್ರಯತ್ನ ಹೊರತು ಅವರನ್ನು ಯಾರನ್ನೂ ಕೆಳಗೆ ಹಾಕ್ತಕ್ಕಂಥ ಉದ್ದೇಶ ಇಲ್ಲ ನಮಗೆ. ಅದರ ಜೊತೆಗೆ ಒಂದು ಅಂಶವನ್ನು ನಾನು ಹೇಳಲೇಬೇಕು. ನಾನು ರಾಜಕಾರಣದ ಕ್ಷೇತ್ರದಲ್ಲಿ ಸಕ್ರಿಯನಾಗಿರೋದರಿಂದ ಬಸವರಾಜ ಬೊಮ್ಮಾಯಿಯವರ ತಂದೆ SR ಬೊಮ್ಮಾಯಿಯವರ ಆಶೀರ್ವಾದದಿಂದ ರಾಜ್ಯ ಮಟ್ಟದ ರಾಜಕಾರಣಕ್ಕೆ ಬರಲಿಕ್ಕೆ ಕಾರಣಕರ್ತರಾದಂಥ ಸನ್ನಿವೇಶದಿಂದ ಹಿಡಿದು ಇಲ್ಲಿವರೆಗೆ ಒಕ್ಕಲಿಗ ಸಮುದಾಯದ ರಾಜಕಾರಣಿಗಳಲ್ಲಿ ನಾನೊಂದು ವಿನಂತಿಯನ್ನು ಮಾಡ್ತೇನೆ. ಸೈದ್ಧಾಂತಿಕವಾಗಿ ಭಿನ್ನಾಭಿಪ್ರಾಯ ಇರೋದು ತಪ್ಪಲ್ಲ, ಬೇರೆ ಬೇರೆ ಪಕ್ಷಗಳಲ್ಲಿ ಗುರುಸ್ಕೊಳ್ಳೋದು ತಪ್ಪಲ್ಲ, ಬೇರೆ ಒಬ್ಬರ ಮೇಲೆ ಒಬ್ಬರು ಚುನಾವಣೆಗೆ ಪೈಪೋಟಿ ಮಾಡೋದೂ ತಪ್ಪಲ್ಲ. ಆ ಎಲ್ಲ ಸಂದರ್ಭಗಳಲ್ಲೂ ಕೂಡ ವ್ಯಕ್ತಿಗತವಾದಂಥ ನಿಂದನೆ, ವ್ಯಕ್ತಿಗತವಾದಂಥ ಆರೋಪ, ಖಾಸಗಿ ಬದುಕನ್ನು ಸಾರ್ವಜನಿಕಗೊಳಿಸುವಂಥ ಪ್ರವೃತ್ತಿ ಸಮುದಾಯದಲ್ಲಿ ಏನು ಇವತ್ತು ಜಾಸ್ತಿ ಆಗ್ತಾಯಿದೆ, ಇದು ಯಾರಿಗೂ ಯಾವ ಸಮುದಾಯಕ್ಕೂ ಒಳ್ಳೆಯದನ್ನು ಮಾಡ್ತಕ್ಕಂಥದ್ದಲ್ಲ. ಹಾಗಾಗಿ ಇವತ್ತು ದೇವೇಗೌಡರು ರಾಷ್ಟ್ರದ ಪ್ರಧಾನಮಂತ್ರಿ ಕರ್ನಾಟಕದಿಂದ ಮತ್ತು ಸಮುದಾಯದಿಂದ ಅವರಿಗೆ ಕೊಡುವಂಥ ಗೌರವವನ್ನು ಕೊಡಲೇಬೇಕು. ಅದರ ಜೊತೆಗೆ ಸುಮಾರು 7 ಮುಖ್ಯಮಂತ್ರಿಗಳನ್ನು KC ರೆಡ್ಡಿ ಅವರಿಂದ ಹಿಡಿದು HD ಕುಮಾರಸ್ವಾಮಿ ಅವರಿಗೆ 7 ಮುಖ್ಯಮಂತ್ರಿಗಳನ್ನು ಕೊಟ್ಟಿರ್ತಕ್ಕಂಥ ಈ ಸಮುದಾಯದ ಎಲ್ಲ ಮುಖ್ಯಮಂತ್ರಿಗಳಿಗೂ ಸಲ್ಲಬೇಕಾಗಿರ್ತಕ್ಕಂಥ ಗೌರವ ಸಲ್ಲಲೇಬೇಕು. ಒಂದು ಆರೋಗ್ಯಕರವಾದಂಥ ರಾಜಕೀಯ ಭಿನ್ನಾಭಿಪ್ರಾಯದ ನಡುವೆ ಬದುಕಬಹುದು ಅನ್ನೋದನ್ನು ಹಿಂದಿನ ಕಾಲದಿಂದ ತೋರಿಸ್ಕೊಟ್ಟಿದ್ದಾರೆ ಈ ದೇಶದಲ್ಲಿ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದವರು ಎಲ್ಲ. ಮಹಾತ್ಮ ಗಾಂಧಿ, ಮೊಹಮ್ಮದ್ ಅಲಿ ಜಿನ್ನಾ ಅವರಿಗೆ ತೀವ್ರವಾದಂಥ ಭಿನ್ನಾಭಿಪ್ರಾಯಗಳಿದ್ದು ಒಂದೇ ರಾಷ್ಟ್ರ ಇರಬೇಕು, 2 ರಾಷ್ಟ್ರ ಇರಬೇಕು ಅಂತ. ಆದರೆ ಎಲ್ಲ ಸಂದರ್ಭದಲ್ಲೂ ಕೂಡ ಮಹಾತ್ಮ ಗಾಂಧೀಜಿಯವರು ಮೊಹಮ್ಮದ್ ಅಲಿ ಜಿನ್ನಾ ಅವರಿಗೆ ಒಂದು ವಿನಾಯಿತಿಯನ್ನು ಕೊಟ್ಟಿದ್ದರು. ಮೊಹಮ್ಮದ್ ಅಲಿ ಜಿನ್ನಾ ಯಾವತ್ತೂ ಕೂಡ ಫುಲ್ಲು 3 ಪೀಸ್ ಸೂಟ್ನಲ್ಲಿರ್ತಾಯಿದ್ರು, ಚುಟ್ಟ ಸೇರ್ತಾಯಿದ್ರು. ಮಹಾತ್ಮ ಗಾಂಧೀಜಿಯವರ ಆಶ್ರಮದಲ್ಲಿ ಚುಟ್ಟ ಸೇದಲಿಕ್ಕಾಗಲಿ ಅಥವಾ ಧೂಮಪಾನಕ್ಕಾಗಲಿ ಅಥವಾ ಕಾಫಿ ಟೀ ಕುಡಿಲಿಕ್ಕಾಗಲಿ ಅವಕಾಶ ಇರಲಿಲ್ಲ. ಇಬ್ಬರಿಗೆ ಮಾತ್ರ ಮಹಾತ್ಮ ಗಾಂಧಿ ವಿನಾಯಿತಿ ಕೊಟ್ಟಿದ್ದರು. ಒಂದು ಮೊಹಮ್ಮದ್ ಅಲಿ ಜಿನ್ನಾ ಸ್ನೇಹದ ಕಾರಣಕ್ಕೆ ಅವರ ಎದುರಿಗೆ ಚುಟ್ಟ ಸೇರ್ತಕ್ಕಂಥ ಒಂದು ಅವಕಾಶ ಕೊಟ್ಟಿದ್ದರು. ಇನ್ನೊಂದು ಕೊನೆಗೆ ಅವರ ಬೀಗರೇ ಆದಂಥ ರಾಜಗೋಪಾಲಾಚಾರ್ಯವರಿಗೆ ಕಾಫಿ ಮಾಡಿಕೊಡ್ತಕ್ಕಂಥ ಒಂದು ಕೆಲಸವನ್ನು, ಕಾಫಿ ಪ್ರಿಯರಾದಂಥ ರಾಜಾಜಿಯವರಿಗೆ ಕಾಫಿಯನ್ನು ಅವರ ಆಶ್ರಮದಲ್ಲೇ ಕೊಡುವಂಥ ಕೆಲಸ ಮಾಡಿದರು. ಇದು ರಾಜಕೀಯ ಭಿನ್ನಾಭಿಪ್ರಾಯಗಳ ಜೊತೆನೂ ಕೂಡ ಹೇಗೆ ಬದುಕ್ಬೋದು ಅನ್ನೋದನ್ನು ಕೂಡ ಕಳಿಸಿಕೊಟ್ಟಂಥ ವಿಚಾರ. ಅದೇ ರೀತಿ ಪಂಡಿತ್ ನೆಹರು ಮತ್ತು ರಾಮ್ ಮನೋಹರ್ ಲೋಹಿಯಾ ಅವರ ಮಧ್ಯೆ ತೀವ್ರವಾದಂಥ ಸೈದ್ಧಾಂತಿಕ ಭಿನ್ನಾಭಿಪ್ರಾಯ ಇತ್ತು. ಲೋಹಿಯಾರವರಷ್ಟು ನೆಹರೂರವರನ್ನು ಕಟ್ಟಿಟುವಿಕೆ ಇವತ್ತಿರೋರು ಕೂಡ ಮಾಡ್ತಾಯಿಲ್ಲ, ಅಷ್ಟು ಟೀಕೆಯನ್ನು ಮಾಡ್ತಾಯಿದ್ರು. ಆದರೆ ಲೋಹಿಯಾ ಚುನಾವಣೆಯಲ್ಲಿ ಸೋತಂಥ ಸಂದರ್ಭದಲ್ಲಿ ನೆಹರು ಸಂಸತ್ನಲ್ಲಿ ಹೇಳಿದರು, ರಾಮ್ ಮನೋಹರ್ ಲೋಹಿಯಾ ಇಲ್ಲದೆ ಇರುವಂಥ ಈ ಸಂಸತ್ತು ಅಪೂರ್ಣ ಅಂತಕ್ಕಂಥ ಮಾತನ್ನು ನೆಹರು ಹೇಳು. ಅದು ಒಂದು ಆರೋಗ್ಯಕರವಾದಂಥ ರಾಜಕಾರಣವನ್ನು ಬೆಳೆಸುವಂಥ ರೀತಿ. ಅದೇ ರೀತಿ ಅಟಲ್ಜಿ, ಅಶ್ವಥ್ ನಾರಾಯಣ್ ಮತ್ತು ಬೊಮ್ಮಾಯಿ ಸಾಹೇಬರು ಇರೋ ಕಾರಣಕ್ಕೆ ಹೇಳ್ತಾನೆ. ಅದೇ ರೀತಿ ಅಟಲ್ಜಿಯವರು ಕೂಡ ವಿದೇಶಾಂಗ ಮಂತ್ರಿ ಆದಂಥ ಸಂದರ್ಭದಲ್ಲಿ ನೆಹರೂರವರ ಭಾವಚಿತ್ರವನ್ನು ವಿದೇಶಾಂಗ ಇಲಾಖೆಯ ಹೊರಗೆ ತೆಗೆದಂಥ ಸಂದರ್ಭದಲ್ಲಿ ಅವರ ಸಿಬ್ಬಂದಿಯವರು ಆ ನೆಹರೂರವರ ಮೊದಲನೇ ವಿದೇಶಾಂಗ ಸಚಿವ ನೆಹರು ಆ ಭಾವಚಿತ್ರವನ್ನು ಹಾಕಿದ ನಂತರ ನಾನು ಕಚೇರಿಗೆ ಹೋಗಿ ಕೂರ್ತೇನೆ ಅಂತಕ್ಕಂಥ ಮಾತನ್ನು ಅಟಲ್ಜಿಯವರು ನೆಹರೂರವರ ವಿಚಾರದಲ್ಲಿ ಹೇಳಿದರು. ಅದೇ ರೀತಿ ನೆಹರೂರವರು ಕೂಡ ಅಟಲ್ಜಿ ಸಂಸತ್ನಲ್ಲಿ ಮಾಡಿದಂಥ ಭಾಷಣದ ಬಗ್ಗೆ ಪ್ರಶಂಸೆ ಮಾಡ್ತಾ ಈ ಯುವಕನಲ್ಲಿ ನಾನು ರಾಷ್ಟ್ರದ ಮುಂದಿನ ನಾಯಕನನ್ನು ಕಾಣ್ತಾ ಇದ್ದೇನೆ ಅನ್ನೋ ಮಾತನ್ನು ನೆಹರು ಅಟಲ್ಜಿಯವರ ಬಗ್ಗೆ ಹೇಳಿದರು. ಇದು ಈ ದೇಶ ನಡೆದು ಬಂದಿರತಕ್ಕಂಥ ಆರೋಗ್ಯಕರವಾಗಿರ್ತಕ್ಕಂಥ ಒಂದು ರಾಜಕಾರಣ. ಬಸವರಾಜ ಬೊಮ್ಮಾಯಿಯವ್ರಿಗೂ ನಮಗೂ ಗೊತ್ತು, ಜನತಾ ಪರಿವಾರದಲ್ಲಿದ್ದಂಥ ನಮಗೆ ಜಗಳವನ್ನು ಯಾರಿಗಾದರೂ ಹೇಳ್ಕೊಡ್ಬೇಕು, ಒಂದು ಪಾರ್ಟಿಯನ್ನು ಯಾವ ರೀತಿ ಹೊಡಿಬೇಕು ಅಂದರೆ ನಮ್ಮಷ್ಟು ಎಕ್ಸ್ಪರ್ಟ್ಸ್ ಯಾರೂ ಕೂಡ ಇಲ್ಲ. ಅದೆಲ್ಲ ಅಂಥ ಎಲ್ಲ ಅಷ್ಟೊಂದು ಘಟನೆಗಳಿಗೆ ನಾವೆಲ್ಲ ಸಾಕ್ಷಿಯಾದಂಥವ್ರು. ಆದರೆ ಇವತ್ತು ಒಬ್ರಿಗೊಬ್ಬರು ಭೇಟಿಯಾದಂಥ ಸಂದರ್ಭದಲ್ಲಿ ಅಷ್ಟೇ ಸೌಜನ್ಯದ ನಡವಳಿಕೆಯನ್ನು ಮಾಡ್ತಾರೆ. ವಿಶೇಷವಾಗಿ ಇಂದಿನ ಯುವ ಪೀಳಿಗೆ ರಾಜಕಾರಣಿಗಳಲ್ಲಿ ಅದು ಯಾಕೋ ಕಾಣ್ತಾ ಇಲ್ಲ. ಕೆಲವು ಸರ್ತಿ ಅಶ್ವಥ್ ನಾರಾಯಣವರು ಕೂಡ ಅಗತ್ಯಕ್ಕಿಂತ ಜಾಸ್ತಿ ಸಿಟ್ಟು ಮಾಡಿದ್ದನ್ನು ನಾನು ಕೂಡ ನೋಡಿದ್ದೇನೆ. ಇನ್ನು ಬೇರೆ ನಮ್ಮ ಪಾರ್ಟಿನಲ್ಲಿರೋರು ಭಾಳ ಅಗತ್ಯಕ್ಕಿಂತ ಜಾಸ್ತಿ ಸಿಟ್ಟನ್ನು ಮಾಡಿದ್ದು ಬಸವರಾಜ ಬೊಮ್ಮಾಯಿಯವರ ಸಮ್ಮುಖದಲ್ಲೇ ಅನೇಕ ಘಟನೆಗಳು ನೋಡಿದ್ದೇನೆ. ಒಂದು ಆರೋಗ್ಯಕರ ರಾಜಕಾರಣ ಮಾಡೋಣ, ಯಾರು ಬೇಕಾದರೂ ಮುಖ್ಯಮಂತ್ರಿ ಆಗಿ, ಯಾರು ಉಪಮುಖ್ಯಮಂತ್ರಿ ಆಗಿ, ಯಾರು ಬೇಕಾದರೂ ನಾಳೆ ಸಂಸತ್ನಲ್ಲಿ ಮತ್ತೊಂದಾಗಿ, ಏನು ಬೇಕಾದರೂ ಆಗಿ, ಆದರೆ ನಮ್ಮ ವೈಯಕ್ತಿಕ ಸಂಬಂಧಗಳನ್ನು ಹಾಳು ಮಾಡಿಕೊಳ್ಳದೆ ಒಂದು ರಾಜಕೀಯ ಭಿನ್ನಾಭಿಪ್ರಾಯದ ನಡುವೆನೂ ಕೂಡ ಒಗ್ಗಟ್ಟಾಗಿರುವಂಥ ರೀತಿಯಲ್ಲಿ ನಾವು ಇಡೀ ಸಮಾಜಕ್ಕೆ ಮಾರ್ಗದರ್ಶನ ಆಗಬೇಕಾಗಿರ್ತಕ್ಕಂಥದ್ದು ರಾಜಕಾರಣದ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥವ್ರು. ನಾವೇ ಆ ರೀತಿ ನಡೆದುಕೊಂಡ್ರೆ ನಮ್ಮ ಅನುಯಾಯಿಗಳು ಅಂತಕ್ಕಂಥವ್ರು ಯಾವ ರೀತಿ ನಡ್ಕೊಳ್ತಾರೆ ಅನ್ನೋದು ವಿಶೇಷವಾಗಿ ಗೊತ್ತು.
ಈ ವಿಷಯನ ವಿಶೇಷವಾಗಿ ತಪ್ಪು ತಿಳ್ಕೊಳ್ಳದೆ ಹೋದರೆ ಮಂಡ್ಯದವರು ಮತ್ತು ಹಾಸನದವರಿಗೆ ವಿಶೇಷವಾಗಿ ಈ ಒಂದು ವಿನಂತಿಯನ್ನು ಮಾಡಿಕೊಳ್ಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ಮಲೆನಾಡಿನಲ್ಲಿ ಆ ರೀತಿಯ ಒಂದು ಸ್ಥಿತಿ ಇಲ್ಲ. ಮಲೆನಾಡಿಗೆ ನೀವು ಬಂದರೆ ಇವರು ನಿಜವಾಗಿಯೂ ರಾಜಕೀಯ ವಿರೋಧಿಗಳೇ ಅಂತ ಆಶ್ಚರ್ಯ ಪಡುವಷ್ಟು ಮಟ್ಟಿಗೆ ನಾವೆಲ್ಲ ಕೂಡ ಅನ್ಯೋನ್ಯವಾಗಿರ್ತೇವೆ. ನಮ್ಮ ಅಳಿಯಾಗಿರೋದ್ರಿಂದ ನಮ್ಮೂರಿನ ಅಳಿಯ ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ಕೂಡ ಮಲೆನಾಡಿನ ಶ್ರುತಿ ಸ್ವಲ್ಪ ಹೇಳ್ಕೊಟ್ಟಿಲ್ಲ ಅಂತ ಕಾಣ್ತದೆ. ಇನ್ನೊಂದಷ್ಟು ಹೆಚ್ಚು ನಿಮಗೆ ಅವರು ತರಬೇತಿ ಕೊಡಲಿ ಅನ್ನೋಂಥ ಒಂದು ನಿರೀಕ್ಷೆಯನ್ನು ಮಾಡ್ತಾ 3 ದಿವಸಗಳಿಂದ ಬೇಕಾದಷ್ಟು ಸಮಯವನ್ನು ಕೊಟ್ಟಿದ್ದೀರಿ. ಸಾಕಷ್ಟು ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ದೀರಿ. ಇಷ್ಟೊಂದು ವಿಚಾರ ಇರೋವಂಥವ್ರು, ಇಷ್ಟೊಂದು ನಾಯಕತ್ವದ ಗುಣ ಇರುವಂಥವ್ರು, ಇಷ್ಟೊಂದು ಉದ್ಯಮಗಳನ್ನ ಸ್ಥಾಪನೆ ಮಾಡಿದಂಥವ್ರು ಈ ಸಮುದಾಯದಲ್ಲೂ ಇದ್ದಾರೆ ಅಂತ ನಮಗೆ ಗೊತ್ತಾಗಿರೋದಂಥ ಕಾರಣದಿಂದ ಇನ್ನಷ್ಟು ಸ್ವಲ್ಪ ಆತ್ಮವಿಶ್ವಾಸ ಜಾಸ್ತಿ ಆಗ್ತದೆ, ನಮಗೂ ಹೆಮ್ಮೆ ಅಂತ ಅನ್ನಿಸ್ತದೆ. ಆದರೆ ಇಷ್ಟಿದ್ದರೂ ಕೂಡ ಯಾವುದೇ ರೀತಿಯ ತೋರ್ಗಾಣಿಕೆ ಮಾಡಿಕೊಳ್ಳದೆ ನಾವೇ ಅಂತ ನಾನೇ ನನ್ನಿಂದಲೇ ಅಂತ ಹೇಳ್ಕೊಳ್ಳದೆ ಭಾಳ ಸಜ್ಜನಿಕೆಯಿಂದ ಸೌಮ್ಯತೆಯಿಂದ ಕೆಲಸ ಮಾಡ್ತಾ ಇರುವಂಥ ಈ ಸಮುದಾಯದ ಎಲ್ಲ ಉದ್ಯಮದ ಮುಂಚೂಣಿನಲ್ಲಿರ್ತಕ್ಕಂಥವ್ರಿಗೆಲ್ಲ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಈ ಸವಾಲುಗಳು ಯಾವತ್ತೂ ಕೂಡ ನಮ್ಮನ್ನು ಪರೀಕ್ಷೆ ಮಾಡಲಿಕ್ಕೆ ಬರುವಂಥದ್ದು. ಹೆಚ್ಚೆಚ್ಚು ಸವಾಲು ಬಂದಷ್ಟು ಕೂಡ ನಮ್ಮಲ್ಲಿರುವಂಥ ಸಾಮರ್ಥ್ಯದ ಪ್ರದರ್ಶನ ಆಗಬೇಕು. ಹಾಗಾಗಿ ನಮ್ಮ ವಿರುದ್ಧ ಯಾರಾದರೂ ಮಾಡ್ತಾ ಇದ್ದಾರೆ, ಏನಾದ್ರು ವಿರುದ್ಧ ಇದ್ದಾರೆ ಅಂತೇಳಾದರೆ ಮಹಾತ್ಮ ಗಾಂಧೀಜಿಯವರು ಒಂದು ಮಾತನ್ನು ಹೇಳಿದ್ದಾರೆ, ಯಾರಿಗಾದರೂ ಕ್ಷಮಿಸುವಂಥ ಅರ್ಹತೆ ಸಾಮರ್ಥ್ಯ ಇದೆ ಅಂದರೆ ಅದು ಶಕ್ತಿವಂತನಿಗೆ ಮಾತ್ರ ಕ್ಷಮಿಸ್ತಕ್ಕಂಥ ಅರ್ಹತೆ ಮತ್ತು ಸಾಮರ್ಥ್ಯ ಇರ್ತದೆ, ದುರ್ಬಲನಿಗೆ ಅದು ಯಾವತ್ತೂ ಕೂಡ ಇರೋದಿಲ್ಲ. ಹಾಗಾಗಿ ಈ ಸಮುದಾಯ ಶಕ್ತಿವಂತ ಆಗಿರೋದು ನಿಜವೇ ಆಗಿದ್ದರೆ, ಸಾಮರ್ಥ್ಯ ಇರೋದು ನಿಜವೇ ಆಗಿದ್ದರೆ, ನಮಗಿರತಕ್ಕಂಥ ಪೈಪೋಟಿ ಕೊಡ್ತಕ್ಕಂಥ ಅಥವಾ ಅವ್ರನ್ನ ಕ್ಷಮಿಸಿ ಅವರಿಗೆ ಪೈಪೋಟಿ ಕೊಟ್ಟು ಮುಂದೆ ಹೋಗ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ ರೀತಿಯಲ್ಲಿ ವಿಶಾಲ ಹೃದಯಗಳಾಗಬೇಕು ಅಂತಕ್ಕಂಥ ಒಂದು ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ, ಬಸವರಾಜ ಬೊಮ್ಮಾಯಿ ಸಾಹೇಬರು, ಅಶ್ವಥ್ ನಾರಾಯಣರು, ಪುಟ್ಟರಾಜು ಅವರು ಬಿಡುವು ಮಾಡ್ಕೊಂಡು ಬಂದಿದ್ದಾರೆ. ಅದ್ರ ಜೊತೆಗೆ ಜಯರಾಮ್ ರಾಯ್ಪುರ್ ಅವರು ಒಂದು ಮಾತನ್ನು ಹೇಳಿದರು, ನಂಜಾವಧೂತ ಸ್ವಾಮಿಗಳು ಸ್ವಲ್ಪ ಇದ್ದಂಗೆ ಮಾತಾಡೋದು, ನೇರವಾಗಿ ಮಾತಾಡೋದು, ಕಠಿಣವಾಗಿ ಮಾತಾಡೋದು ನನಗೂ ಭಾಳ ಸರ್ತಿ ಅನಿಸಿದೆ. ಕೆಲವು ಸರ್ತಿ ಭಾಳ ಕಠಿಣವಾಗಿ ಮಾತಾಡ್ತಾರೇನೋ, ಸ್ವಾಮೀಜಿಯವರು ಇಷ್ಟು ಕಠಿಣವಾಗಿ ಮಾತಾಡುವಂಥ ಅವಶ್ಯಕತೆ ಇದೆಯೇ ಅಂತ. ಆದರೆ ಕೆಲವು ಸರ್ತಿ ಬಿಸಿ ಮುಟ್ಟದೆ ಹೋದರೆ ಅದು ಫಲಿತಾಂಶ ಗೊತ್ತಾಗೋದಿಲ್ಲ. ಹಾಗಾಗಿ ನಿರ್ಮಲಾನಂದ ಸ್ವಾಮಿಗಳು ಭಾಳ ಸೌಜನ್ಯದಿಂದ ಸೌಮ್ಯವಾಗಿ ಸ್ವಲ್ಪ ಹೆಚ್ಚು ಇಂಗ್ಲೀಷ್ ಸೇರಿಸಿ ಎಲ್ಲ ಥರದಲ್ಲಿ ಮಾತಾಡ್ತಾರೆ. ನಂಜಾವಧೂತ ಸ್ವಾಮಿಗಳು ಅದಕ್ಕೆ ಸ್ವಲ್ಪ ಖಾರ, ಉಪ್ಪು ಹುಳಿ ಖಾರ ಸೇರಿಸಿ, ಸ್ವಾಮೀಜಿಗಳಾದರೂ ಕೂಡ ಉಪ್ಪು ಹುಳಿ ಖಾರದಿಂದ ದೂರ ಇದ್ದರೂ ಕೂಡ ಸ್ವಲ್ಪ ಆ ರೀತಿಯ ಒಂದು ಇದನ್ನು ಕೊಡ್ತಾರೆ. ಆದರೆ ಇಬ್ಬರೂ ಸೇರಿ ಸಮಾಜಕ್ಕೆ ಒಂದು ಒಳ್ಳೆಯ ನೇತೃತ್ವವನ್ನು ಕೊಡ್ತಾ ಇದ್ದೀರಿ. ನಿಮ್ಮಿಬ್ಬರ ಆಶೀರ್ವಾದದಲ್ಲಿ, ಮಾರ್ಗದರ್ಶನದಲ್ಲಿ ಈ ಸಮುದಾಯ ಎದುರಾಗುವಂಥ ಎಲ್ಲ ಸವಾಲುಗಳನ್ನು ಎದುರಿಸಲಿ ಅಂತ ಒಂದು ಶುಭ ಹಾರೈಕೆಯೊಂದಿಗೆ ಪೂಜ್ಯ ಸ್ವಾಮೀಜಿಗಳಿಗೆ ಪ್ರಣಾಮಗಳನ್ನು ಸಲ್ಲಿಸಿ, ಎಲ್ಲ ಹಿರಿಯರು, ತಾಯಂದಿರಿಗೆ ಮತ್ತು ಸಾಧಕರಿಗೆ ನನ್ನ ಪ್ರಣಾಮಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಬಂಧುಗಳೇ, ಕೃಷಿಯನ್ನೇ ಪ್ರಧಾನವಾಗಿ ಸಮುದಾಯ ಇವತ್ತು ಉದ್ಯಮದಲ್ಲಿ ಮುಂದೆ ಬರ್ತಾ ಇದ್ದು ಶ್ಲಾಘನೀಯ. ಇನ್ನೂ ಹೆಚ್ಚು ಉದ್ಯಮಗಳನ್ನು ಸ್ಥಾಪಿಸುವಂತಾಗಲಿ, ಉದ್ಯಮಿ ಒಕ್ಕಲಿಗ ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡಲಿ ಅಂತ ಹೇಳಿ ಮಾತನಾಡಿದ ಶ್ರೀಯುತ PL ಶಂಕರ್ ಅವರಿಗೆ ಧನ್ಯವಾದ ತಿಳಿಸ್ತಾ, ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಮಂಡ್ಯದ ಶಾಸಕರಾದಂತಹ ಶ್ರೀ ರವಿಕುಮಾರ್ ಅವರಿಗೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಬಂಧುಗಳೇ, ವೇದಿಕೆಯಲ್ಲಿ ನಮ್ಮೊಂದಿಗಿದ್ದಾರೆ ಮಾಜಿ ಸಚಿವರು, ಮಾಜಿ ಸಂಸದರು ಆಗಿರುವಂಥ ಸನ್ಮಾನ್ಯ ಶ್ರೀ CS ಪುಟ್ಟರಾಜ್ ಅವರು. 1-2 ನಿಮಿಷಗಳ ಕಾಲ ಅವರ ನುಡಿಗಳನ್ನು ಆಲಿಸೋಣ. ಸ್ವಾಗತಿಸಿ ಸನ್ಮಾನ್ಯ ಶ್ರೀ CS ಪುಟ್ಟರಾಜ್. ಮೊದಲಿಗೆ ನಮ್ಮೆಲ್ಲರ ಆರಾಧ್ಯ ದೈವ ಭೈರವಿಕೆಯ ಪರಮ ಪೂಜ್ಯ ಡಾಕ್ಟರ್ ಬಾಲಗಂಗಾಧರ ಮಹಾಸ್ವಾಮೀಜಿಯವರನ್ನು ನನ್ನ ಅಂತರದಲ್ಲಿ ಸ್ಮರಿಸುತ್ತಾ, ಈ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದಲ್ಲಿ ಬಂದು ನಿಮ್ಮೆಲ್ಲರಿಗೂ ಆಶೀರ್ವಚನ ನೀಡಿದಂಥ ಪರಮ ಪೂಜ್ಯ ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮೀಜಿಯವರಿಗೂ ಅವರ ಅನುಪಸ್ಥಿತಿಯಲ್ಲಿ ನನ್ನ ಪ್ರಣಾಮಗಳನ್ನು ಸಮರ್ಪಿಸಿ, ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಡಾಕ್ಟರ್ ಶ್ರೀ ನಂಜಾವಧೂತ ಮಹಾಸ್ವಾಮೀಜಿಯವರ ಪಾದ ಕಮಲಗಳಿಗೆ ನನ್ನ ಪ್ರಣಾಮಗಳನ್ನು ಸಮರ್ಪಿಸ್ತಾ, ಈ ರಾಜ್ಯದ ನಿಕಟಪೂರ್ವ ಮುಖ್ಯಮಂತ್ರಿಗಳಾಗಿ ನಮ್ಮ BL ಶಂಕರ್ ಸಾಹೇಬ್ರು ಹೇಳಿದ ರೀತಿ ನನಗೆ ಗೊತ್ತಿರಲಿಲ್ಲ. ನನ್ನ ಕಂಡ್ರೆ ಯಾಕೆ ಅಷ್ಟೊಂದು ಲವ್ ಅಂತ ನನಗೆ ಅರ್ಥ ಆಗ್ತಿರಲಿಲ್ಲ. ಒಂದು ಕಡೆ ಅವ್ರಿಗೆಷ್ಟು ಆಶೀರ್ವಾದ ಮಾಡಿದಾರೋ ನಮ್ಮ ಬಸವರಾಜ ಬೊಮ್ಮಾಯಿ ಸಾಹೇಬ್ರವರ ತಂದೆಯವರು ನಮಗೂ ಅಷ್ಟೇ ಆಶೀರ್ವಾದ ಮಾಡಿ 1983 ಆ ಕಾಲದಿಂದನೇ ನಮಗೆಲ್ಲ ಆಶೀರ್ವಾದ ಮಾಡಿದಂಥ ಕಾರಣದಿಂದ ಅಂತ ಅಂದ್ಕೊಂಡಿದ್ದೆ. ನಮಗೆ ಈಗ ಬೀಗ್ತನೂ ಆಗಿರೋದ್ರಿಂದ ಅತಿ ಹೆಚ್ಚಿನ ರೀತಿ ನಮ್ಮ ಸಮುದಾಯದ ಬಗ್ಗೆ ಕಾಳಜಿ ಇದೆ ಅಂತಕ್ಕಂಥದ್ದು ನನಗೆ ಅರ್ಥ ಆಗಿದೆ. ಈಗ ತಾನೇ
ಮಾಜಿ ಉಪಮುಖ್ಯಮಂತ್ರಿಗಳಾಗಿ ಜವಾಬ್ದಾರಿ ನಿರ್ವಹಿಸಿದಂಥ ಅಶ್ವಥ್ ನಾರಾಯಣರವರೇ, ನನ್ನ ಮಾರ್ಗದರ್ಶಕರು, ಈ ರಾಜ್ಯದಲ್ಲಿ ಒಬ್ಬ ರಾಜಕಾರಣಿ ಈ ರೀತಿ ಇರ್ಬೋದಾ ಅನ್ನೋದನ್ನು ತೋರಿಸ್ಕೊಟ್ಟಿರ್ತಕ್ಕಂಥ ಬಿ ಎಲ್ ಶಂಕರ್ ಸಾಹೇಬ್ರವರೇ, ಈ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ನನ್ನ ಸಮುದಾಯದ ಗಣ್ಯರೇ, ಹಾಗೆಯೇ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ನಮ್ಮ ಜಯರಾಮ್ ಸಾಹೇಬ್ರವರೇ, ಇಲ್ಲಿ ಸೇರಿರ್ತಕ್ಕಂಥ ನನ್ನೆಲ್ಲ ಸಮುದಾಯದ ಎಲ್ಲ ಉದ್ಯಮಿ ಬಂಧುಗಳೇ, ಈಗಾಗಲೇ ಶಂಕರ್ ಸಾಹೇಬರು ಮಾತಾಡಿದ ರೀತಿ ಇನ್ನು ಹೆಚ್ಚಿಗೆ ಮಾತಾಡ್ತಕ್ಕಂಥ ಅಗತ್ಯ ಇಲ್ಲ ಅಂತ ನಾನು ಭಾವಿಸಿದ್ದೇನೆ. ಭಾಳ ದಿನಗಳ ಹಿಂದೆ ನಮ್ಮ ಮೈಸೂರಿನಲ್ಲಿ ನಡೆದಂಥ ಇಂಥ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಡಾಕ್ಟರ್ ಬಾಲಗಂಗಾಧರ ಮಹಾಸ್ವಾಮೀಜಿಯವರ ಸಮ್ಮುಖದಲ್ಲಿ ಮಾತಾಡುವಂಥ ಸಂದರ್ಭದಲ್ಲಿ ಒಂದು 2 ವಿಚಾರಗಳನ್ನು ನಾನು ಪ್ರಸ್ತಾಪ ಮಾಡಿದ್ದೆ. ಬಹುತೇಕ ಯಾವುದ ರಾಜಕೀಯ ಕ್ಷೇತ್ರದಲ್ಲಿ ನಮ್ಮ ಸಮುದಾಯದಷ್ಟು ಕಿತ್ತಾಟ ಬೇರೆ ಎಲ್ಲೂ ಇಲ್ವೇನು ಅಂತಕ್ಕಂಥದ್ದು ನನ್ನ ಭಾವನೆ. ಅದಕ್ಕೆ ಸ್ವಾಮೀಜಿಯರಿಗೆ ಹೇಳಿದೆ, ಸ್ವಾಮೀಜಿ ದಯವಿಟ್ಟು ನೀವೊಂದು ದೊಡ್ಡ ಕ್ಲಾಸ್ ತಗೊಂಡು ಕ್ಲಾಸ್ನಲ್ಲಿ ಬಿ ಎಲ್ ಶಂಕರ್ ಸಾಹೇಬ್ರಂಥವ್ರ ಕೈಲಿ ಲೆಕ್ಚರರ್ ಕೊಡಿಸಿ ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮ ಪಕ್ಷಗಳಲ್ಲಿ ಯಾವ ರೀತಿ ನೀವು ಕೆಲಸ ಮಾಡಬೇಕೋ ಅದು ನಮ್ಮ ಸಮುದಾಯದ ಪರವಾಗಿ ಎಷ್ಟು ಕೆಲಸ ಮಾಡಲಿಕ್ಕೆ ಸಾಧ್ಯ ಅದು ಮಾಡಿ ಅಂತಕ್ಕಂಥದ್ದನ್ನು ತಾವು ತುಂಡವಾಗಿ ಹೇಳಬೇಕು ಅಂತಕ್ಕಂಥದ್ದನ್ನು ಭಾಳ ವರ್ಷಗಳ ಹಿಂದೆ ವಿನಂತಿ ಮಾಡಿದ್ದೆ. ಹಾಗೆ ಇವತ್ತು ನಾನು ಬಂದಾಗ ಹಲವಾರು ಸ್ಟಾಲ್ಗಳು ನೋಡ್ಕೊಂಡು ಇದ್ದೆ. ನಮ್ಮ ಮಂಡ್ಯದ ಸ್ಟಾಲ್ ಹೋಗಿ ಕೂತ್ಕೊಂಡಾಗ ನನಗಲ್ಲಿ ಕುಡಿಲಿಕ್ಕೆ ನೀರು ಬಾಟ್ಲು ಕೊಟ್ಟರು. ನಾವು ಅಲ್ಲಿಂದ ತಂದಿದ್ದೀವಿ ಸರ್ ಇಲ್ಲಿಗೆ ಅಂತ ಹೇಳೋದು. ನಾವು ಬೆಂಗಳೂರಿನವ್ರಿಗೆ ನಮ್ಮ ಬೆಳಗ್ಗೆ ನೀರಿಲ್ದಿದ್ರು ನಾವು ನೀರು ಕೊಡಲೇಬೇಕು. ಈಗ ಕುಡಿಲಿಕ್ಕೂ ಬಾಟ್ಲನ್ನ ತಯಾರು ಮಾಡಿ ಅಲ್ಲಿಂದ ನಾವು ಇಲ್ಲಿಗೆ ನೀರು ತಂದಿದ್ದೀವಿ ಅಂತಕ್ಕಂಥದ್ದನ್ನು ನಾನು ತಮಾಷೆ ಮಾಡ್ತಾಯಿದ್ದೆ. ಇವತ್ತು ನಮ್ಮ ಸಮುದಾಯದಲ್ಲಿ ಎಂಥೆಂಥ ಮಹಾನ್ ವ್ಯಕ್ತಿಗಳನ್ನು ನಾವು ಕಂಡಿದ್ದೇವೆ. ಇವತ್ತು ಬಹುತೇಕ ಈ ಬಿಸ್ನೆಸ್ ಫೀಲ್ಡ್ನಲ್ಲಿ ಭಾಳ ಅತ್ಯುತ್ತಮವಾದಂಥ ಸಾಧನೆ ಮಾಡಿದಂಥ ಒಂದು ಯುವ ಸಮೂಹವನ್ನು ನಾವು ಕಾಣ್ತಾ ಇದ್ದೇವೆ. ಇವತ್ತು ಜಯರಾಮ್ ಸಾಹೇಬರು ಅಧಿಕಾರಿಗಳಾಗಿ ಕೆಲಸ ಮಾಡ್ತಕ್ಕಂಥದ್ದು ಒಂದು ಕಡೆ, ನಾನು ಸಚಿವನಾಗಿ ಸಂಸದನಾಗಿ ನಮ್ಮ ಜಿಲ್ಲೆಯಲ್ಲಿ ಕೆಲಸ ಮಾಡುವಂಥ ಶಾಸಕನ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳಾಗಿ ಜವಾಬ್ದಾರಿ ನಿರ್ವಹಿಸುವಂಥ ಅವಕಾಶವನ್ನು ಮುಖ್ಯಮಂತ್ರಿಗಳಾಗಿ ಜವಾಬ್ದಾರಿ ನಿರ್ವಹಿಸ್ತಾ ಇದ್ದಂಥ ಬಸವರಾಜ ಬೊಮ್ಮಾಯಿ ಸರ್ ಅವರು ಅವಕಾಶ ಮಾಡಿಕೊಟ್ಟಿದ್ದರು. ಅವರ ಕಾನ್ಸೆಪ್ಟು, ಅವರ ಆ ಅಭಿವೃದ್ಧಿ ಪಥದ ಹಲವಾರು ಕಾರ್ಯಕ್ರಮಗಳನ್ನು ನನ್ನ 40 ವರ್ಷ ರಾಜಕೀಯದಲ್ಲಿ ಬಹುತೇಕ ಇಂಥ ಒಬ್ಬ ಅಧಿಕಾರಿ ನಮ್ಮ ಕಾಲದಲ್ಲಿ ಸಿಕ್ಕಿದ್ರೆ ಇನ್ನೂ ಅತ್ಯುತ್ತಮವಾದಂಥ ಕೆಲಸವನ್ನು ನಾವು ಮಾಡ್ಬೋದಿತ್ತೇನೋ ಅಂತಕ್ಕಂಥದ್ದನ್ನು ನಾನು ಕಂಡಿದ್ದೇನೆ. ಬಹುತೇಕ ಎಲ್ಲರನ್ನ ಒಂದು ಕಡೆ ಸೇರಿಸಿ ಇವತ್ತು ನಾವೆಲ್ಲರೂ ಜಾಗೃತರಾಗಬೇಕು. ಈ ವೈಜ್ಞಾನಿಕ ಬದುಕಿನಲ್ಲಿ ಇವತ್ತು ಹೊಸ ಹೊಸ ಸಾಧನೆಗಳನ್ನು ನಾವು ಈ ಕ್ಷೇತ್ರದಲ್ಲಿ ಮಾಡಬೇಕು ಅಂತಕ್ಕಂಥ ಒಂದು ದೂರದೃಷ್ಟಿಯನ್ನು ಇಟ್ಕೊಂಡು ನಮ್ಮನ್ನೆಲ್ಲ ಇಲ್ಲಿ ಕರೆಸಿ ನಿಮ್ಮನ್ನು ಕಾಣುವಂಥ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಅವರಿಗೆ ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ನನ್ನ ಮಾತಿನಲ್ಲಿ ನಾನು ಹೇಳಲೇಬೇಕಾದಂಥ ಇನ್ನೊಂದು ವಿಷಯ ಇತ್ತು, ಅದನ್ನು ಬಹುಶಃ ಮರೆತರೆ ತಪ್ಪಾಗುತ್ತೆ ಅಂಥೇಳಿ ಹೇಳ್ತಾ ಇದ್ದೇನೆ. ಒಕ್ಕಲಿಗರು ತಮ್ಮ ಅಸ್ಮಿತೆಯನ್ನು ಕಾಣುವ ವಿಚಾರದಲ್ಲಿ ಇಬ್ಬರನ್ನು ತಮ್ಮ ಒಂದು ರೀತಿಯಲ್ಲಿ ಹೆಗ್ಗುರುತಾಗಿ ಗುರುತಿಸ್ತಾರೆ. ಒಂದು ಕುವೆಂಪು ಅವರು, ಇನ್ನೊಂದು ಕೆಂಪೇಗೌಡರು. ಬೆಂಗಳೂರು ಕಟ್ಟಿದ ಕೆಂಪೇಗೌಡರನ್ನ ಇಲ್ಲೋ ಒಂದು ರೀತಿಯಲ್ಲಿ ಭಾಳಷ್ಟು ಸಂದರ್ಭಗಳಲ್ಲಿ ಒಂಥರ ಅವನೊಬ್ಬ ಸಾಮಾನ್ಯ ಪಾಳೆಗಾರ ಅನ್ನುವ ಹೇಳುವಂಥ ಒಂದು ಮನೋಭಾವ ಇತ್ತು. ಇಲ್ಲ, ಅವನು ಕೇವಲ ಪಾಳೆಗಾರನಾಗಿಲ್ಲ, ಅವನೊಬ್ಬ ಸಾಮಂತರಾಜನಾಗಿದ್ದ. ಇವತ್ತು ನಾವೇನು ಅವಿಭಜಿತ ಬೆಂಗಳೂರು ಜಿಲ್ಲೆ ಅಂತ ಹೇಳ್ತಾ ಇದ್ವಿ, ಆ ಬೆಂಗಳೂರು ಜಿಲ್ಲೆಯನ್ನು ಆಳದಂಥ ಒಬ್ಬ ಸಾಮಂತ, ವಿಜಯನಗರದ ಸಾಮಂತರಾಜ. ಆದರೆ ಅದಕ್ಕಿಂತ ಬಹಳ ಮುಖ್ಯವಾಗಿ ಬೆಂಗಳೂರಿನಂಥ ಒಂದು ಅತ್ಯುನ್ನತ ಜಾಗದಲ್ಲಿ ತನ್ನ ಒಂದು ರಾಜಧಾನಿಯನ್ನು, ತನ್ನ ಒಂದು ಆ ಕೋಟೆಯನ್ನು ಕಟ್ಟಿ ಇವತ್ತು ನಮ್ಮ ರಾಜಧಾನಿ ಆಗೋ ರೀತಿಯಲ್ಲಿ ನಮಗೆ ಒಂದು ಅನುವು ಮಾಡಿಕೊಟ್ಟ, ಹೆದ್ದಾರಿಯನ್ನು ತೋರ್ಕೊಟ್ಟ ತನ್ನ ಕೆಂಪೇಗೌಡರ ಪ್ರತಿಮೆಯನ್ನು ಹಾಕೋದ್ರಲ್ಲಿ ಇಬ್ಬರು ಮಹತ್ವದ ಕಾಣಿಕೆಯನ್ನು ನೀಡಿದ್ದಾರೆ. ಇವರಿಬ್ಬರು ಕೂಡ ನಮ್ಮ ಜೊತೆ ಇದ್ದಾರೆ. ಅಶ್ವತ್ಥನಾರಾಯಣ ಅವರ ಒಂದು ಕಾಣಿಕೆಯಿಂದ ಇವತ್ತು ಬೆಂಗಳೂರಿನ ಒಂದು ಹೊರಗಡೆ ನಮ್ಮ ದೇವನಹಳ್ಳಿ ಏರ್ಪೋರ್ಟ್, ಬೆಂಗಳೂರಿನ ಹೆಬ್ಬಾಗಿಲಾಗಿರುವಂಥ ದೇವನಹಳ್ಳಿ ಏರ್ಪೋರ್ಟ್ನಲ್ಲಿ ಬಹಳ ಎತ್ತರದ, ಬಹಳ ಪ್ರಸಿದ್ಧವಾದಂಥ ಒಂದು ಕೆಂಪೇಗೌಡ ಪ್ರತಿಮೆ ಇವತ್ತು ಸ್ಥಾಪನೆ ಆಗಿದ್ದರೆ ಅದಕ್ಕೆ ಅಶ್ವತ್ಥನಾರಾಯಣ ಅವ್ರ ಕಾರಣ. ಅದೇ ರೀತಿಯಲ್ಲಿ ಅಷ್ಟೇ ಮುಖ್ಯವಾಗಿ ಅನಂತರದಲ್ಲಿ ಒಂದು ಪ್ರಸ್ತಾವ ಬಂತು.
ಬೆಂಗಳೂರು ನೀವು ಏರ್ಪೋರ್ಟಿನ ಮುಂದೆ ಹಾಕಿದ್ದೀರಾ, ಭಾಳ ಸಂತೋಷ. ಹೆಬ್ಬಾಗಿಲಿನಲ್ಲಿ ಕೆಂಪೇಗೌಡ ಗುರುತು ಹಾಕಿದ್ದೀರಾ. ಆದರೆ ಬೆಂಗಳೂರಿನ ಕೇಂದ್ರ ಬಿಂದು ಬೆಂಗಳೂರಿನ ಶಕ್ತಿಸೌಧವಾದಂಥ ವಿಧಾನಸೌಧ. ಆ ವಿಧಾನಸೌಧದಲ್ಲಿ ನೀವು ಕೆಂಪೇಗೌಡರ ಪ್ರತಿಮೆ ಹಾಕಬೇಕಾಗಿತ್ತು. ಹಾಕೋಣ ಅನ್ನುವ ಪ್ರಸ್ತಾವವನ್ನು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗಿದ್ದಾಗ ಅವ್ರ ಮುಂದೆ ಆ ಪ್ರಸ್ತಾವ ಬಂತು. ಆವಾಗ ಬಸವರಾಜ ಬೊಮ್ಮಾಯಿ ಅವರು ಹೇಳಿದ ಮಾತು ಅಂತ ಹೇಳಿದ್ರೆ, ಬಹುಶಃ ಬೆಂಗಳೂರು ರಾಜಧಾನಿಯಾಗಿ 60-70 ವರ್ಷಗಳಾಯಿತು, 70 ವರ್ಷಗಳ ಆದ ನಂತರದಲ್ಲಿ ಈ ಪ್ರಸ್ತಾವ ನನ್ನ ಮುಂದೆ ಬರ್ತಾ ಇದೆಯಲ್ಲ ಅಂಥೇಳಿ ನನಗೆ ಬೇಜಾರಾಗ್ತಾ ಇದೆ ಅಂತೇಳಿ. ಕೇವಲ 3-4 ತಿಂಗಳಲ್ಲಿ ನಿರ್ಣಯ ತೆಗೆದುಕೊಂಡ 3-4 ತಿಂಗಳಲ್ಲಿ ಆ ಒಂದು ವಿಧಾನಸೌಧದ ಮುಂದೆ ಅದು ಕೆಂಪೇಗೌಡರ ಪ್ರತಿಮೆ ಬರೋದಕ್ಕೆ ಕಾರಣಕರ್ತರಾದಂಥವರು ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಅವರು. ಒಕ್ಕಲಿಗ ಸಮಾಜ ನೀವು ಮಾಡಿದ ಎಲ್ಲ, ಕರ್ನಾಟಕಕ್ಕೆ ಮಾಡಿದ ಎಲ್ಲ ಸೇವೆಗಳ ಜೊತೆಗೆ ಈ ಒಂದು ವಿಧಾನಸೌಧದ ಮುಂದೆ ಒಂದು ಕೆಂಪೇಗೌಡರ ಪ್ರತಿಮೆಯನ್ನು ಹಾಕಿದ್ದಾರೆ. ಆ ಸೇವೆಗೂ ಕೂಡ ನಿಮ್ಮನ್ನು ಸ್ಮರಿಸ್ಕೊಳ್ತೆ ಅನ್ನೋ ಮಾತ್ರ ಸಂದರ್ಭ ಹೇಳ್ತಾ ಇದ್ದೇನೆ. ಮತ್ತು ಈ ಸಂದರ್ಭದಲ್ಲಿ ನಮ್ಮನ್ನೆಲ್ಲ ಉದ್ದೇಶಿಸಿ ಬಸವರಾಜ ಬೊಮ್ಮಾಯಿ ಅವರು ಮಾತನಾಡಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ಭಾಳ ಸಂತೋಷ ಆಗಿದೆ ನಿಮ್ಮನ್ನೆಲ್ಲ ನೋಡಿ. ಒಂದು ವಿಶೇಷವಾಗಿರುವಂಥ ಒಂದು ಕಾರ್ಯಕ್ರಮ, ಅಪರೂಪದ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರುವಂಥ ಪರಮ ಪೂಜ್ಯ ನಂಜಾದ ಅವಧೂತ ಮಹಾಸ್ವಾಮಿಗಳ ಪಾದದಲ್ಲಿ ನಮಸ್ಕರಿಸಿ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ನನ್ನ ಆತ್ಮೀಯರಾದಂಥ ಮಾಜಿ ಉಪಮುಖ್ಯಮಂತ್ರಿಯಾದಂಥ ಅಶ್ವಥ್ ನಾರಾಯಣ ಅವರೇ, ನಮ್ಮ ತಂದೆಯವರ ಜೊತೆಗೆ ಆತ್ಮೀಯವಾದಂಥ ಒಡನಾಟ, ನಮ್ಮ ಜೊತೆಗೂ ಅಷ್ಟೇ ಸ್ನೇಹಪರವಾಗಿರುವಂಥ ಸಂಬಂಧವನ್ನು ಇಟ್ಕೊಂಡು ನಮಗೆಲ್ಲ ಮಾರ್ಗದರ್ಶನ ಮಾಡ್ತಿರುವಂಥ ಶ್ರೀ BL ಶಂಕರ್ ಅವರೇ, ಈ ಎಲ್ಲ ಕಾರ್ಯಕ್ರಮದ ಕೇಂದ್ರ ಬಿಂದು ಅವರು ಬೆಂಗಳೂರು ಬಿಟ್ಟು ದಿಲ್ಲಿಗೆ ಹೋಗಿ JNUನಲ್ಲಿ ಓದಿದ ಪರಿಣಾಮವಾಗಿ ವಿಶಾಲವಾದ ಜಗತ್ತನ್ನು ನೋಡೋದಕ್ಕೆ ಅವಕಾಶ ಸಿಕ್ತು. ಆದರೆ ಆ ಜ್ಞಾನ ತಮ್ಮೊಳಗಡೆ ಇಟ್ಕೊಳ್ಳದೆ ಎಲ್ಲ ರಂಗದಲ್ಲೂ ಕೂಡ ಅವರು ಯಾವ್ಯಾವ ರಂಗದಲ್ಲಿ ಅವರು ಆಸಕ್ತಿ ವಹಿಸ್ತಾರೆ ಅದಕ್ಕೆ ಒಂದು ಹೊಸ ಒಂದು ಸ್ಪರ್ಶವನ್ನು ಕೊಡುವಂಥ ಶಕ್ತಿ ನಮ್ಮ ಜಯರಾಮ್ ಅವ್ರಿಗಿದೆ. ಅವರು ಈ ಒಂದು ಕಾರ್ಯಕ್ಕೆ ಕೈ ಹಾಕಿದ್ದರಿಂದ ನನಗೆ ವಿಶ್ವಾಸ ಇದೆ, ಬರುವಂಥ ದಿನಗಳಲ್ಲಿ ದಿಸ್ ವಿಲ್ ಬಿ ದಿ ಸೆಂಟರ್ ಆಫ್ ಗ್ರೋತ್ ಆಫ್ ಆಲ್ ದಿ ಒಕ್ಕಲಿಗಾಸ್. ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯ ಉದ್ಯಮಿಗಳೇ, ಎಲ್ಲ ಗಣ್ಯರೇ, ಪುಟ್ಟರಾಜ್ ಅವರೇ ಮತ್ತು ಇಲ್ಲಿ ನೆರೆದಿರುವಂಥ ಎಲ್ಲ ನನ್ನ ಆತ್ಮೀಯ ಬಂಧು ಭಗಿನಿಯರೇ, ಮಾಧ್ಯಮ ಸ್ನೇಹಿತರೆ, ಒಂದು ಕಾಲ ಇತ್ತು ಯಾರ ಹತ್ರ ಭೂಮಿ ಇದೆ ಅವ್ರು ಜಗತ್ತನ್ನು ಆಳ್ತಾ ಇದ್ರು. ಅದಕ್ಕಾಗಿ ರಾಜ ಮಹಾರಾಜರು ಭೂಮಿಯನ್ನು ವಿಸ್ತರಣೆ ಮಾಡಲು ಯುದ್ಧಗಳನ್ನು ಮಾಡ್ತಾಯಿದ್ರು. ನಾವೆಲ್ಲ ಅಲೆಕ್ಸಾಂಡರ್ ದ ಗ್ರೇಟ್ ಅಂತ ನಾವೆಲ್ಲ ನೋಡಿದ್ದೀವಿ, ಕೇಳಿದ್ದೇವೆ. ಇಡೀ ವಿಶ್ವದ ಸಾಮ್ರಾಜ್ಯ ಆಗೋ ಸಲುವಾಗಿ ಭಾರತ ದೇಶದವರೆಗೂ ಕೂಡ ಅವನು ಬಂದ. ಆ ಸಂದರ್ಭದಲ್ಲಿ ಅವನ ಗುರು ಅರಿಸ್ಟಾಟಲ್ ಹೇಳ್ಕೊಡ್ತಾನೆ, ಭಾರತ ಗೆದ್ದರೆ ನೀನು ವಿಶ್ವ ಗೆದ್ದಂಗೆ ಅಂತ. ಅವಾಗ ವೆಸ್ಟರ್ನ್ ವರ್ಲ್ಡ್ ಇರಲಿಲ್ಲ, ಅಂದರೆ ಗುರ್ತಿರಲಿಲ್ಲ. ಅವಾಗ ಭೂಮಿ ಇದ್ದವನು ಜಗತ್ತು ಆಳ್ತಿದ್ದ. ಮತ್ತೊಂದು ಕಾಲ ಬಂತು, ಯಾರ ಹತ್ರ ಬಂಡವಾಳ ಇದೆ, ವ್ಯಾಪಾರ ಇದೆ, ಅವ್ರ ಜಗತ್ತನ್ನು ಆಳುವಂಥ ಕಾಲ ಬಂತು.
ವಿಶೇಷವಾಗಿ 16-17ನೇ ಶತಮಾನ ಬ್ರಿಟಿಷರು ನಮ್ಮ ಕರ್ನಾಟಕಕ್ಕಿಂತ ಅತ್ಯಂತ ಸಣ್ಣ ಪ್ರದೇಶ ಇರುವಂಥದ್ದು 139 ಕಾಲನಿಗಳನ್ನು ಮಾಡಿ ಎಲ್ಲ ಕಡೆ ತಮ್ಮ ಸಾಮ್ರಾಜ್ಯವನ್ನು ಕೇವಲ ವ್ಯಾಪಾರದ ಮುಖಾಂತರ ಪ್ರವೇಶ ಮಾಡಿ ಅಲ್ಲಿ ತಮ್ಮ ಒಂದು ಆಧಿಪತ್ಯವನ್ನು ಸ್ಥಾಪನೆ ಮಾಡಿದರು. ಆದರೆ 21ನೇ ಶತಮಾನ ಇದು ಯಾರ ಹತ್ರ ಜ್ಞಾನ ಇದೆ, ಯಾರ ಹತ್ರ ಕೌಶಲ್ಯ ಇದೆ, ಯಾರ ಹತ್ರ ಎಂಟರ್ಪ್ರಿನರ್ ಸ್ಕಿಲ್ ಇದೆ ಅವರ ಕಾಲ ಇದು. ಒಂದು ಸರ್ವೆ ಆಯಿತು ಅಮೆರಿಕದಲ್ಲಿ. ಬಿಲ್ ಕ್ಲಿಂಟನ್ನು ಮತ್ತು ಬಿಲ್ ಗೇಟ್ಸ್ ನಡುವೆ ಯಾರು ಪ್ರಸಿದ್ಧರು ಅಂತ. 2ನೇ ಬಾರಿ ಬಿಲ್ ಕ್ಲಿಂಟನ್ ಅಧ್ಯಕ್ಷ ಆಗಿದ್ದ. ಮೈಕ್ರೋಸಾಫ್ಟಿನ ಮುಖ್ಯಸ್ಥ ಬಿಲ್ ಗೇಟ್ಸ್. ಸರ್ವೆ ಆದರೆ 8% ಓಟು ಬಿಲ್ ಗೇಟ್ಸಿಗೆ ಜಾಸ್ತಿ ಬಿತ್ತು, ಈಸ್ ಮೋರ್ ಪಾಪ್ಯುಲರ್ ಅಂತ. ಅಂದರೆ ಜಗತ್ತು ಯಾವ ಕಡೆ ತಿರುಗ್ತಾ ಇದೆ ಅನ್ನೋದನ್ನು ನಾವು ಗಮನಿಸಬೇಕು. ಮೊದಲು ವಿದೇಶದಿಂದ ಬಂದಂಥ ಮುಖ್ಯಸ್ಥರು, ಅದು ಪ್ರಧಾನಮಂತ್ರಿ ಇರ್ಬೋದು, ಅಧ್ಯಕ್ಷರಿರ್ಬೋದು, ಅವರೆಲ್ಲ ದಿಲ್ಲಿಗೆ ಬರ್ತಿದ್ರು. ಈಗ ಅವ್ರು ಬೆಂಗಳೂರಿಗೆ ಬರ್ತಾರೆ. ಮೊದಲು ಬೆಂಗಳೂರಿಗೆ ಬಂದು ವಿಧಾನಸಭೆಗೆ ಬರೋದಿಲ್ಲ. ಅವರು ಇನ್ಫೋಸಿಸು, ವಿಪ್ರೋನೋ, TCS ಕ್ಯಾಂಪಸ್ಗಳಿಗೆ ಹೋಗ್ತಾರೆ. ಪ್ಯಾರಾಡೈಮ್ ಶಿಫ್ಟ್ ಆಫ್ ಲಿವರ್ಸ್ ಆಫ್ ಪವರ್. ಇಡೀ ಜಗತ್ತಿನ ಶಕ್ತಿ ಕೇಂದ್ರ ಹೆಂಗೆ ಬದಲಾವಣೆ ಆಗ್ತಾ ಇದೆ ಅನ್ನೋದನ್ನು ನಾವೆಲ್ಲ ಗಮನಿಸಬೇಕು. ಇದನ್ನು ನಾವು ಅರ್ಥ ಮಾಡಿಕೊಂಡ್ರೆ ನಮ್ಮ ಮಕ್ಕಳ ಭವಿಷ್ಯವನ್ನು ನಾವು ಬರಿಬೋದು. ಇವತ್ತು ನಮ್ಮ BL ಶಂಕರರು ಹೇಳಿದ್ದು ಭಾಳ ಸರಿ ಇದೆ. ಕೃಷಿಯೂ ಕೂಡ ಒಂದು ಉದ್ಯಮ, ಅದೇನು ಕೀಳರಿಮೆ ಅಲ್ಲ. ಕೃಷಿ ಇದ್ರೇ ನಮ್ಮ ಬದುಕಿರೋದು, ಕೃಷಿ ಇಲ್ಲದ ನಮ್ಮ ಬದುಕೇ ಇಲ್ಲ. ಮತ್ತು ಆರ್ಥಿಕ ತಜ್ಞರ ಪ್ರಕಾರ 1% ಕೃಷಿಯಲ್ಲಿ ಬೆಳವಣಿಗೆ ಆದರೆ ಸೆಕೆಂಡ್ರಿ ಸೆಕ್ಟರ್, ಅದು ಮ್ಯಾನುಫ್ಯಾಕ್ಚರಿಂಗು 4% ಬೆಳೀತದೆ, ಸರ್ವಿಸ್ ಸೆಕ್ಟರು 10% ಬೆಳೀತಿದೆ. ಅಂದರೆ ಎಲ್ಲ ಬೆಳವಣಿಗೆಗೆ ಕೃಷಿ ಮೂಲ. ಬಟ್ ಪ್ರಶ್ನೆ ಏನು ಇದೀಗ? ಭೂಮಿ ಎಷ್ಟಿದೆ ಅಷ್ಟೇ ಇದೆ. ಭೂಮಿನ ಹೆಚ್ಚಕ್ಕೆ ನಮ್ಮ ಕೈಯಲ್ಲಿ ಸಾಧ್ಯ ಇಲ್ಲ. ಆದರೆ ಭೂಮಿ ಮೇಲೆ ಅವಲಂಬಿತವಾಗಿರುವಂಥ ಜನಸಂಖ್ಯೆ ಹೆಚ್ಚಾಗಿದೆ. ಮೊದಲೆಲ್ಲ ಇಬ್ಬರು ಅಣ್ತಂಬರಿದ್ದರೆ ಒಬ್ಬೊಬ್ಬರಿಗೆ 10 ಎಕರೆ ಬರ್ತಾಯಿತ್ತು. ಈಗ ಅವ್ರ ಮಕ್ಕಳು ಆಗಿ ಈಗ ಒಬ್ಬೊಬ್ಬರಿಗೆ 2 ಎಕರೆ ಬರುವಂಥ ಪರಿಸ್ಥಿತಿ ಇದೆ. ಕೃಷಿ ಅದಕ್ಕಾಗಿಯೇ ಜಯರಾಮ್ ಅವರು ಹೇಳಿದಂತೆ ಲಾಭದಾಯಕ ಕಮ್ಮಿ ಆಗಿದೆ. ಹೊಸ ತಂತ್ರಜ್ಞಾನದಿಂದ ನಾವು ಗ್ರೀನ್ ರೆವಲ್ಯೂಷನ್ನಿಂದ ಉತ್ಪಾದನೆ ಹೆಚ್ಚಾಗಿದೆ, ನಮ್ಮ ಪ್ರೊಡಕ್ಷನ್ ಹೆಚ್ಚಾಗಿದೆ, ಪ್ರೊಡಕ್ಟಿವಿಟಿ ಹೆಚ್ಚಾಗಿದೆ. ಆದರೆ ಯಾರು ಪ್ರೊಡ್ಯೂಸರ್ ಇದ್ದಾರೆ, ಒಕ್ಕಲಿಗರು, ಯಾರು ರೈತರು, ಅವ್ರು ಎಲ್ಲಿದ್ದಾರೆ ಅಲ್ಲೇ ಇದ್ದಾರೆ. ಅವರ ಶ್ರಮದಿಂದ ಗೋದಾಮುಗಳು ತುಂಬಿದ್ದಾವೆ ಆಹಾರ ಧಾನ್ಯದಿಂದ, ಆದರೆ ಅವ್ರ ಕಿಸೆ ಖಾಲಿಯಾಗಿದೆ ಇರುವಂಥ ಇದು ಪರಿಸ್ಥಿತಿ. ಅದರಿಂದ ಇದನ್ನು ಹೊರಗಡೆ ಬರಬೇಕಾದ್ರೆ ಒಂದು ಕುಟುಂಬದಲ್ಲಿ ಒಬ್ಬನು ಕೃಷಿ ಮಾಡಿದರೆ ಇನ್ನೊಬ್ಬನು ಬೇರೆ ವ್ಯಾಪಾರಗಳನ್ನು ಉದ್ಯಮಗಳನ್ನು ಮಾಡಲೇಬೇಕು. ನೀವು ಯಾವುದಾದ್ರೂ ಒಂದು ಗ್ರಾಮೀಣ ಪ್ರದೇಶಕ್ಕೆ ಹಳ್ಳಿಗೆ ಹೋಗಿ ಒಂದು 100 ಮನೆ ಇದ್ದರೆ ಒಂದು 10-15 ಮನೆಗಳು RCC ಇರ್ತವೆ, ಮಿಕ್ಕಿದ್ದೆಲ್ಲ ಹಂಚಿಂದಿರ್ತವೆ. ನೀವು ಕೇಳಿದರೆ ಯಾಕೆ ಇದು RCC ಇದೆ, ಇವು ಹಂಚಿನ ಇದಾವೆ ಅಂದರೆ, ಯಾರು 100ಕ್ಕೆ 100 ಕೃಷಿ ಅವಲಂಬಿತರಿದ್ದಾರೆ ಅವರು ಹಂಚಿನ ಮನೆಯಲ್ಲಿದ್ದಾರೆ. ಯಾರು ಮನೆಯಲ್ಲಿ ಅವನು ಸ್ವಲ್ಪ ವ್ಯಾಪಾರ ಮಾಡಿದ ಅಥವಾ ನೌಕರಿ ಮಾಡಿದ ಅಥವಾ ಕಾಂಟ್ರಾಕ್ಟ್ ಮಾಡಿದ ಇನ್ನೊಂದೇನೋ ಮಾಡಿದರೆ ಅವನು RCC ಮನೆ ಕಟ್ಟಿದ. ಆದ್ದರಿಂದ ಬದಲಾಗುತ್ತಿರುವಂಥ ಕಾಲದ ವ್ಯವಸ್ಥೆಗೆ ಈ ಸಮುದಾಯ ಇವತ್ತು ಎಚ್ಚೆತ್ತುಕೊಂಡು ಮುನ್ನಡೆಯೋದು ಅವಶ್ಯಕತೆ ಇದೆ. ನಮ್ಮ ಹಿರಿಯಕರು
ನಮಗೆ ಫಲವತ್ತಾದಂಥ ಭೂಮಿಯನ್ನು ಬಿಟ್ಟು ಹೋಗಿದ್ದಾರೆ. ವಿಶೇಷವಾಗಿ ಬೆಂಗಳೂರು ಸುತ್ತಲಿರುವಂಥ ಸಮುದಾಯದ ನಾಯಕರು ಭಾಳಷ್ಟು ಎಚ್ಚರಿಕೆಯಿಂದ ತಾವು ವ್ಯವಹಾರಗಳನ್ನು ಮಾಡಬೇಕು. ಯಾಕಂದರೆ ಭೂಮಿ ರೇಟ್ಗಳು ಇಷ್ಟು ಹೆಚ್ಚಾಗಿದೆ. ಆದರೆ ಎಷ್ಟೇ ಅತಿ ಹೆಚ್ಚು ನಿಮಗೆ ಕೋಟಿಗಟ್ಟಲೆ ದುಡ್ಡು ಬಂದರೂ ಕೂಡ ಲಕ್ಷ್ಮಿ ಚಂಚಲ, ಅದಕ್ಕೆ ಕರೆನ್ಸಿ ಅಂತಾರೆ, ಅದು ಓಡ್ತಾನೆ ಇರ್ತದೆ, ನಿಮ್ಮ ಕೈಯಲ್ಲಿ ಉಳಿಯೋದೇ ಇಲ್ಲ. ಆದ್ದರಿಂದ ಜುಡಿಷಿಯಸ್ ಆಗಿ ಯೋಜನಾಬದ್ಧವಾಗಿ ಯೋಚನೆಯಿಂದ ನಿಮ್ಮ ಭೂಮಿಯನ್ನು ಸಂರಕ್ಷಣೆ ಮಾಡುವಂಥದ್ದು ಭಾಳ ಅವಶ್ಯಕತೆ ಇದೆ. ಸಾಮಾನ್ಯವಾಗಿ ನಾವು ನೋಡ್ತೇವೆ, ಯಾವುದಾದ್ರೂ ಒಂದು ಒಳ್ಳೆಯ ಭೂಮಿ ಮಾರಾಟ ಆತಂದರೆ ನೆಕ್ಸ್ಟ್ ಅವನು ಎಲೆಕ್ಷನ್ ತಯಾರಾಗಿಬಿಟ್ಟಿರ್ತಾನೆ, ರೆಡಿನಾಗಿಬಿಡ್ತಾನೆ. ಬೆಂಗಳೂರಿನಲ್ಲಿ ಭಾಳ ಕಷ್ಟ ಎಲೆಕ್ಷನ್, ನಮ್ಮ ಅಶ್ವಥ್ ನಾರಾಯಣ ಅಂತವ್ರ ವಿರುದ್ಧ ಫೈಟ್ ಮಾಡೋದು ಕಷ್ಟ ಅಂದ್ಕೊಳ್ಳಿ ನಮ್ಮ ಕಡೆ ಬರ್ತಾರೆ ಈಗ ಅವರು. ಆದರೆ ಇದರ ಜೊತೆಗೆ ಇನ್ನೊಂದಿದೆ, ಕೇವಲ ನಾವು ನಕಾರಾತ್ಮಕ ಅಲ್ಲ, ಸಕಾರಾತ್ಮಕ ಇರುವಂಥ ಅಂಶ ಒಕ್ಕಲಿಗರದು ಕೆಲವರಿಗೆಲ್ಲ ಗೊತ್ತಿರ್ಬೋದು ಅಂತ ಭಾವಿಸ್ತೇನೆ. ನಮ್ಮ ಬೆಂಗಳೂರಿನಲ್ಲಿ ಎಷ್ಟು ಸಾರ್ವಜನಿಕ ಉದ್ಯಮಗಳಿದ್ದಾವೆ, HMT ಇರ್ಬೋದು, BHL ಇರ್ಬೋದು, BEL ಇರ್ಬೋದು, BML ಇರ್ಬೋದು, ಎಲ್ಲ ಉದ್ಯಮಗಳಲ್ಲಿ ಆ್ಯಕ್ಚುಲಿ ಟೆಕ್ನಿಕಲಿ ಸೌಂಡಾಗಿ ಇಟ್ಕೊಂಡು ಕೆಲಸ ಮಾಡಿದಂಥ ಯಾವುದಾದ್ರೂ ಸಮುದಾಯ ತಮಿಳ್ನಾಡಿನಿಂದ ಬಂದವರು ಬಿಟ್ಟರೆ ಮತ್ತು ಯಾರಾದರೂ ಇದ್ದರೆ ಅದು ಒಕ್ಕಲಿಗ ಸಮುದಾಯ. 50, 60, 70ರ ದಶಕದ ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ. ಅದಕ್ಕಾಗಿ ಅವರು ಜನರಲ್ ಮ್ಯಾನೇಜರು, ಕೆಲವರೆಲ್ಲ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ಸ್ ಎಲ್ಲ ಆಗಿ ರಿಟೈರ್ ಆಗಿದ್ದಾರೆ. ಅಂದರೆ ತಾಂತ್ರಿಕವಾಗಿ ನೀವು ಪರಿಣಿತಿ ಹೊಂದಿರುವಂಥ ಎಲ್ಲ ಸಾಮರ್ಥ್ಯ ನಿಮ್ಮಲ್ಲಿದೆ. ಇದು ನಿಮ್ಮ ಪ್ಲಸ್ ಪಾಯಿಂಟ್. ನಿಮಗೆ ಬೇಕಾಗಿರುವಂಥದ್ದು ಎಂಟರ್ಪ್ರಿನರ್ ಸ್ಕಿಲ್ ಅಷ್ಟೇ. ಧೈರ್ಯವಾಗಿ ಮುನ್ನುಗ್ಗಬೇಕು. ಎಂಟರ್ಪ್ರಿನರ್ ಸ್ಕಿಲ್ ಅಂದಾಗ ಮೊದಲು ಬೇಕಾಗಿರುವಂಥದ್ದು ಆತ್ಮಸ್ಥೈರ್ಯ. ಏನಿಲ್ದೇ, ಬಂಡವಾಳ ಇಲ್ದೇ ದೇಶದ ನಂಬರ್ 1, 2 ಉದ್ಯಮಗಳಾಗಿದ್ದಾರೆ. ದುಡ್ಡನ್ನು ದುಡಿಸಿ ದೊಡ್ಡವರಾಗಿದ್ದಾರೆ. ನಾವೆಲ್ಲ ದುಡಿಮೆಯನ್ನು ನಂಬಿದವರು. ಇನ್ನು ಕೆಲವು ಸಮುದಾಯಗಳಿದ್ದಾವೆ ದುಡ್ಡನ್ನೇ ನಂಬಿದ್ದಾರೆ. ಅವ್ರಿಗೆ ದುಡ್ಡೇ ದೊಡ್ಡಪ್ಪ, ನಮಗೆ ದುಡಿಮೆಯೇ ದೊಡ್ಡಪ್ಪ. ನಾವೆಲ್ಲ ದುಡಿಮೆಯೇ ದೊಡ್ಡಪ್ಪ ನಮಗೆ. ಹೀಗಾಗಿ ಬದಲಾವಣೆ ಆಗುವಂಥದ್ದು ಅವಶ್ಯಕತೆ ಇದೆ ಮತ್ತು ವಿಪುಲವಾದಂಥ ಅವಕಾಶ ಇದೆ. ನಾನು ಕಳೆದ 35 ವರ್ಷದಿಂದ ನಾನು ಉದ್ಯಮಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ಇಷ್ಟು ಅವಕಾಶಗಳು ಎಂದೂ ಕೂಡ ಸಿಕ್ಕಿಲ್ಲ. ನಾನು ಒಂದೇ ಒಂದು ಉದಾಹರಣೆಯನ್ನು ಹೇಳ್ತೀನಿ. ನಮ್ಮ ಗೊತ್ತಿರುವಂಥ ಒಕ್ಕಲಿಗ ಸಮುದಾಯದ ಒಬ್ಬ ಹುಡುಗ, ಏನೂ ಬಂಡವಾಳ ಇಲ್ಲ, ಯಾರ್ಯಾರ್ದೋ ಸಹಾಯ ತಗೊಂಡು ಗರಾಜಿನಿಂದ ಪ್ರಾರಂಭ ಮಾಡಿ ಅವನು ವಿಶೇಷವಾಗಿರುವಂಥ ಅವನ ತಂತ್ರಜ್ಞಾನದಿಂದ ಡಿಫೆನ್ಸ್ಗೆ ಮತ್ತು ಏರೋಸ್ಪೇಸ್ಗೆ ಅವನು ಪಾರ್ಟ್ಸ್ ಮಾಡೋಕ್ಕೆ ಶುರು ಮಾಡಿದ. ಇವತ್ತು ಅವನಿಗೆ ವಿದೇಶದಿಂದ, ಅಮೇರಿಕಾದಿಂದ ಮತ್ತು ಬೇರೆ ಬೇರೆ ದೇಶದಿಂದ ಬಂದು ಸುಮಾರು ಅವನಿಗೆ 1,000 ಕೋಟಿ ರೂಪಾಯಿಯಷ್ಟು ಬಂಡವಾಳ ಹೂಡೋದಕ್ಕೆ ಮುಂದೆ ಬಂದಿದ್ದಾರೆ. ಕಾಲ ಬದಲಾವಣೆ ಆಗಿದೆ. ನಿಮ್ಮ ಹತ್ರ ಜ್ಞಾನ ಇದೆ ಅಂತಂದರೆ ಬಂಡವಾಳ ನಿಮ್ಮ ಹಿಂದೆ ಬರ್ತದೆ. ಮೊದಲೆಲ್ಲ ಬಂಡವಾಳ ಹಿಂದೆ ನೀವು ಹೋಗಬೇಕಾಗಿತ್ತು. ನಮ್ಮ ಗೌಡ್ರಿದ್ದಾರೆ, KSFCಯಲ್ಲಿ ಮ್ಯಾನೇಜರ್ ಇದ್ದರು. ನಾವೆಲ್ಲ ಅವ್ರ ಹತ್ರ ಹೋಗ್ತಿದ್ವಿ. 2 ಲಕ್ಷ 3 ಲಕ್ಷಕ್ಕೆ ನಾವು ಕಾಯ್ಕೊಂಡು ಕುಂದಿರ್ತಿದ್ವಿ. ಈಗ ಹಂಗಿಲ್ಲ, ಕಾಲ ಬದಲಾವಣೆ ಆಗಿದೆ. ನಿಮ್ಮ ಹತ್ರ ಆ ಜ್ಞಾನ ಇದ್ದರೆ ಅದನ್ನು ಹೆಂಗೆ ಬಳಕೆ ಮಾಡಬೇಕನ್ನುವಂಥ ಸ್ಕಿಲ್ ಇದ್ದರೆ ಬಂಡವಾಳ ನಿಮ್ಮ ಹಿಂದೆ ಬರ್ತದೆ. ಚಿಂತೆ ಮಾಡೋಕ್ಕೆ ಹೋಗಬೇಡಿ. ನಿಮ್ಮಲ್ಲಿ ಒಂದು ಛಲ ಇರಬೇಕು.
ನಾನು ಮಾಡೇ ತೀರ್ತೇನೆ ಅಂತ ಛಲ ಇದ್ದರೆ ಸಾಕು, ಅದೇ ದೊಡ್ಡ ಬಂಡವಾಳ ಅಂತ ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ಮತ್ತು ಇನ್ನೊಂದು, ಹೊಟ್ಟೆ ತುಂಬದವನಿಂದ ಏನೂ ಸಾಧನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಸಿದವನಿಂದನೇ ಪ್ರಗತಿ ಆಗುವಂಥದ್ದು, ಹಸಿದವನೇ ಸಾಧನೆಯನ್ನು ಮಾಡೋಕ್ಕೆ ಸಾಧ್ಯ. ದಿ ಎಂಟಿ ಸ್ಟಮಕ್ ವಿಲ್ ಕ್ರಿಯೇಟ್ ಅಪರ್ಚುನಿಟಿ ಆ್ಯಂಡ್ ಅಪರ್ಚುನಿಟಿ ಕ್ರಿಯೇಟ್ಸ್ ಸಕ್ಸಸ್. ಆ ಹಸಿವು ಇರ್ಬೇಕು. ಹಸಿವು ಅಂದರೆ ಊಟದ ಹಸಿವಲ್ಲ, ನಾನು ಸಾಧನೆ ಮಾಡ್ತೇನೆ ಅನ್ನುವಂಥ ಹಸಿವು ನಿಮ್ಮಲ್ಲಿರ್ಬೇಕು. ಬಿಡಪ್ಪ ನಮ್ಮದೊಂದು 5 ಎಕರೆ ಇದೆ ಸಾಕು, ನನ್ನ ಮಗಂದು 1 ಎಕರೆ ಒಂದೊಂದು ಸತಿ ಮಾರಿದರೆ ಕೋಟಿಗಟ್ಟಲೆ ಬರುತ್ತೆ, ನಾನ್ಯಾಕೆ ಯಾರ ಹತ್ರ ಹೋಗಲಿ ಅನ್ನುವಂಥದ್ದು ಬಿಟ್ಬಿಡ್ಬೇಕು. ಇಲ್ಲಿ IT-BTಯಲ್ಲೂ ಕೆಲವರೆಲ್ಲ ಇದ್ದಾರೆ, ಪ್ರಶಾಂತ್ ಪ್ರಕಾಶ್ ಅವರೆಲ್ಲರೂ ಇದ್ದಾರೆ, ಭಾಳ ಅದ್ಭುತವಾದಂಥ ಸಾಧನೆಗಳನ್ನು ಮಾಡಿದ್ದಾರೆ ಒಕ್ಕಲಿಗ ಕಮ್ಯುನಿಟಿಯಲ್ಲೂ ಕೂಡ. ಆದ್ದರಿಂದ ಯಾವ ರೀತಿ ಕೃಷಿಗೆ ಬಂದಾಗ ಒಕ್ಕಲಿಗರನ್ನ ಹಿಂದೆ ಹಾಕುವಂಥದ್ದು ಯಾರೂ ಇಲ್ಲ. ಉತ್ತರದಲ್ಲಿ ಲಿಂಗಾಯತರು ಇರ್ಬೋದು, ಇಲ್ಲಿ ಒಕ್ಕಲಿಗರನ್ನ ಕೃಷಿಯಲ್ಲಿ ದಣಿವರಿಯದೆ ದುಡಿಯುವಂಥದ್ದು, ಬೆವರು ಸುರಿಸುವಂಥದ್ದು, ಬೆವರನ್ನು ಭೂಮಿ ತೆಗೆಗೆ ಹಾಕಿ ಬಂಗಾರದ ಬೆಳೆಯನ್ನು ತೆಗೆಯುವಂಥದ್ದು ಒಕ್ಕಲಿಗರಿಗೆ ಲಿಂಗಾಯತರಿಗೆ ಗೊತ್ತಿದೆ. ಅದೇ ರೀತಿ ಉದ್ಯಮದಲ್ಲೂ ನಾವು ಯಾರಿಗೂ ಏನು ಕಡಿಮೆ ಇಲ್ಲ, ನಮ್ಮ ಹಿಂದೆ ಹಾಕಕ್ಕೆ ಯಾರೂ ಸಾಧ್ಯ ಇಲ್ಲ ಅನ್ನುವಂಥ ದಿನಗಳನ್ನು ನೋಡೋ ಸಲುವಾಗಿ ಇವರು ಫಸ್ಟ್ ಸರ್ಕಲ್ ಅಂತ ಇವತ್ತು ನಮ್ಮ ಜಯರಾಮ್ ಅವರು ಮಾಡಿದ್ದಾರೆ ಅಂತ ನಾನು ಭಾವಿಸ್ತೇನೆ. ನನಗೆ ಯಾಕೆ ಕರೆದ್ರೂ ಗೊತ್ತಿಲ್ಲ, ಬಹುತೇಕವಾಗಿ ಅವರು ನನ್ನ ಸ್ನೇಹಿತರಂತ ಕರೆದಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಆಮೇಲೆ ಇಲ್ಲಿ ಬಂದ ಮೇಲೆ ಇವರೆಲ್ಲರೂ ಸೇರಿ ಬೀಗತನದ ನೆನಪು ಮಾಡಿದರು. ಒಂದು ಅಭಿನವಭಾವ ಸಂಬಂಧ ಇದೆ ನಮ್ಮ ತಂದೆಯವ್ರ ಕಾಲದಿಂದ, BL ಶಂಕರ್ಗೆಲ್ಲ ಗೊತ್ತಿದೆ. ಭಾಳ ಒಳ್ಳೆಯ ಸಂಬಂಧಗಳು ಅವು ಜನ್ರೇಷನ್ ಟು ಗಿಡದರ ಮುಂದುವರಿತಾ ಇದೆ. ಈ ಸಮುದಾಯದ ಬಗ್ಗೆ ನನಗೆ ವಿಶೇಷವಾಗಿರುವಂಥ ಒಂದು ಭಾಳಷ್ಟು ವಿಶ್ವಾಸ ಮತ್ತು ಅಭಿಮಾನ ಕೂಡ ಇದೆ. ನಮ್ಮ ಜಯರಾಮ್ ಅವರು ನಾವೆಲ್ಲ ಮಾತಾಡಿದ್ವಿ, ಈ ಗಂಗರ ಬಗ್ಗೆ ಸಂಪೂರ್ಣವಾದ ಸ್ಟಡಿ ಮಾಡೋ ಸಲುವಾಗಿ ಮೈಸೂರು ಯೂನಿವರ್ಸಿಟಿಯಲ್ಲಿ ಒಂದು ಚೇರ್ ಮಾಡಬೇಕನ್ನೋಂಥದ್ದು ಕೂಡ ನಮ್ಮ ಆಸೆ ಆಗಿದೆ. ಆ ಕೆಲಸವನ್ನು ಕೂಡ ಆದಷ್ಟು ಬೇಗನೆ ಆಗಲಿ ಅಂತ ಹಾರೈಸ್ತೇನೆ. ಕೆಂಪೇಗೌಡರ ಬಗ್ಗೆ ಮಾತನಾಡಿದರು. ನಮ್ಮ ಅಶ್ವಥ್ ನಾರಾಯಣವರು ಭಾಳಷ್ಟು ಆಸಕ್ತಿ ವಹಿಸಿ ಇವತ್ತು ಅದ್ಭುತವಾದಂಥ ಒಂದು ಆ ಏರ್ಪೋರ್ಟಿನಕ್ಕಿಂತ ಆ ಕೆಂಪೇಗೌಡರ ಒಂದು ಸ್ಟ್ಯಾಚು ಭಾಳಷ್ಟು ಎತ್ತರದಲ್ಲಿ ಇವತ್ತು ನಾವು ನೋಡ್ತಾ ಇದ್ದೇವೆ. ಭಾಳಷ್ಟು ಆಸಕ್ತಿ ವಹಿಸಿ ಆ ಕೆಲಸವನ್ನು ಮಾಡಿದ್ದಾರೆ. ಮಾಗಡಿಯಲ್ಲಿ ಕೂಡ ಕೆಂಪೇಗೌಡರ ಸ್ಮಾರಕ ಅಭಿವೃದ್ಧಿಗೆ ಕೂಡ ಕೈ ಹಾಕಿದ್ರು, ಆದರೆ ಅದು ಪೂರ್ಣ ಆಗಿಲ್ಲ, ಇನ್ಮೇಲೆ ಆಗಬೇಕಾಗಿದೆ. ನಮಗೆ ಇತಿಹಾಸ ನಮಗೆ ಗೊತ್ತಿರಬೇಕು, ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕಾರ ಗೊತ್ತಿರಬೇಕು. ಕೇವಲ ನಾಗರಿಕತೆ ಬೆನ್ನತ್ತಿ ನಾವು ಹೋಗಬಾರ್ದು. ನಾಗರಿಕತೆ ಮತ್ತು ನಮ್ಮ ಸಂಸ್ಕೃತಿ ಇವೆರಡು ಭಾಳ ವಿಭಿನ್ನ. ಪಾಶ್ಚಿಮಾತ್ಯ ದೇಶದ ಒಬ್ಬ ತತ್ವಜ್ಞಾನಿ ಭಾಳ ಚೆನ್ನಾಗಿ ಹೇಳಿದ್ದಾನೆ, ವಾಟ್ ವಿ ಹ್ಯಾವ್ ಈಸ್ ಸಿವಿಲೈಸೇಷನ್, ವಾಟ್ ವಿ ಆರ್ ಈಸ್ ದ ಕಲ್ಚರ್ ಅಂತ. ನಾವು ನಮ್ಮ ಹತ್ರ ಏನಿದೆಯೋ ಅದು ನಾಗರಿಕತೆ. ಮೊದಲೆಲ್ಲ ಸೈಕಲ್ ಇತ್ತು, ಈಗ ಮೋಟ್ರ್ ಸೈಕಲ್ ಬಂದಿದೆ, ಕಾರ್ ಬಂದಿದೆ, ಏರೋಪ್ಲೇನ್ ಬಂದಿದೆ, ಅದು ನಾಗರಿಕತೆ. ಆದರೆ ನಾವೇನಾಗಿದ್ದೇವೆ ಅದರಿಂದ ಪಡ್ಕೊಂಡು ಅನ್ನುವಂಥದ್ದು ಬಹಳ ಮುಖ್ಯ. ಅದು ಗೊತ್ತಾಗಬೇಕಾದ್ರೆ ನಮ್ಮ ಬೇರುಗಳನ್ನು ನಾವು ಯಾರು ಮರಿಬಾರ್ದು, ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕಾರವನ್ನು ಯಾರು ಕೂಡ ಮರಿಬಾರ್ದು. ಉದ್ಯಮದಲ್ಲೂ ಕೂಡ ನಮ್ಮ ಸಂಸ್ಕಾರ ನಮ್ಮ ಸಂಸ್ಕೃತಿ ನಮ್ಮ ಯಶಸ್ಸಿಗೆ ಕಾರಣ ಆಗ್ತದೆ. ದೇರ್ ಇಸ್ ಅ ಫಿಲಾಸಫಿ ಇನ್ ಬಿಸ್ನೆಸ್. ಸಾಮಾನ್ಯವಾಗಿ ನಾವೆಲ್ಲ ಏನು ತಿಳ್ಕೊಳ್ತೇವೆ ಅಂದರೆ ಬಿಸ್ನೆಸ್ ಅಂದರೆ ಪ್ರಾಫಿಟ್ ಲಾಸ್, ಲಾಭ ನಷ್ಟ ಅಂತ ನಾವು ಅಷ್ಟೇ ತಿಳ್ಕೊಳ್ತೀವಿ. ಫಿಲಾಸಫಿ ಅಂದರೆ ಪಾಪ ಪುಣ್ಯ. ನಾನು ಎಕನಾಮಿಕ್ಸ್ ಮತ್ತು ಫಿಲಾಸಫಿ ಸ್ಟೂಡೆಂಟ್, ನಾನು ಎರಡು ಓದ್ತಾ ಇರ್ತೀನಿ. ನಾನು ಫಿಲಾಸಫಿಯಲ್ಲಿ ಲಾಭ ನಷ್ಟವನ್ನು ನೋಡ್ತಾ ಇದ್ದೇನೆ, ಎಕನಾಮಿಕ್ಸಲ್ಲಿ ಪಾಪ ಪುಣ್ಯವನ್ನು ನೋಡ್ತಾ ಇದ್ದೇನೆ. ಸರಿ ದಾರಿಯಲ್ಲಿ ನಾವು ನಮ್ಮ ಉದ್ಯಮಗಳನ್ನು ಮಾಡಿದರೆ
ಅದಕ್ಕೆ ಸಿಗುವಂಥ ಆತ್ಮಸಂತೃಪ್ತಿ, ಆತ್ಮಗೌರವ ಮತ್ತು ಸಮಾಜ ನಮ್ಮನ್ನು ಗುರುತಿಸುವ ರೀತಿಯೇ ಬೇರೆ. ಹೀಗಾಗಿ ಆ ದಾರಿಯಲ್ಲಿ ಎಲ್ಲ ಹೋಗಬೇಕು. ಒಂದು ಮಾತನ್ನು ಹೇಳ್ತೀನಿ, ನೀವು ಎಲ್ಲರೂ ಕೂಡ ಆ ಕಾಳ ಭೈರವನ ಆಶೀರ್ವಾದ ಪಡೆದಂಥ ಮಕ್ಕಳು. ನಿಮ್ಗೆ ಎಲ್ಲಿನೂ ಕೀಳಿರಿಮೆ ಅವಶ್ಯಕತೆ ಇಲ್ಲ. ನೀವು ಅಭಿಮಾನದಿಂದ ಇರಬೇಕು. ನೀವು ಮನಸ್ಸು ಮಾಡಬೇಕು. ನೀವು ಎದನ್ನು ಮನಸ್ಸು ಮಾಡ್ತೀರಿ ಅದರಲ್ಲಿ ಯಶಸ್ಸು ಕಾಣ್ತೀರಿ. ನಾನು ನಾಳೆ ಉದ್ಯಮಿ ಆಗ್ತೀನಿ, ಉದ್ಯೋಗ ಕೊಡ್ತೀನಿ ಅಂತ ನೀವು ತೀರ್ಮಾನ ಮಾಡಿ ಖಂಡಿತವಾಗೂ ಯಶಸ್ಸು ಸಿಗ್ತದೆ. ಬೆಂಗಳೂರಿನಂಥ ನಾಡಿನಲ್ಲಿ ನಿಮ್ಮದಿದೆ. ಇಡೀ ಜಗತ್ತು ಬೆಂಗಳೂರಿನ ಹತ್ರ ಬರ್ತಾ ಇದೆ. ಇಡೀ ಜಗತ್ತು ಬೆಂಗಳೂರಿನ ಹತ್ರ ಬರ್ತಾ ಇದೆ. ಜಗತ್ತು ಬರುವಂಥ ಸ್ಥಳದಲ್ಲಿ ನೀವಿದ್ದೀರಿ. ಹೆಂಗಿರ್ಬೇಕು? ಆದ್ದರಿಂದ ಬೆಟರ್ ಲೇಟ್ ದ್ಯಾನ್ ನೆವರ್. ಜಯರಾಮ್ ಅವ್ರು ಏನು ಇನಿಷಿಯೇಟಿವ್ ತೊಗೊಂಡಿದ್ದಾರೆ, ಇದು ಯಶಸ್ವಿ ಆಗಲಿ, ಯಶಸ್ವಿ ಆಗ್ತದೆ. ನಮ್ಮ ಯಂಗ್ಸ್ಟರ್ಸ್, ನನಗೆ ವಿಶ್ವಾಸ ಇರೋದು ನಮ್ಮ ಯಂಗ್ಸ್ಟರ್ಸ್ ಮೇಲೆ. ಅವ್ರು ಜಗತ್ತನ್ನು ನೋಡಿದ್ದಾರೆ, ಜಗತ್ತನ್ನು ತಿಳ್ಕೊಂಡಿದ್ದಾರೆ. ಇಲ್ಲಿ ಭವಿಷ್ಯದ ಆಳವಾದಂಥ ಭೂಮಿಯಲ್ಲಿ ಹೆಮ್ಮರವಾಗಿ ಬೆಳೆಯುವಂಥ ಒಂದು ಬೀಜ ಅಂಕುರ ಆಗಲಿ. ಬೆಂಗಳೂರು ಕೆಂಪೇಗೌಡರು ಕಟ್ಟಿರುವಂಥದ್ದು. ಭವಿಷ್ಯದ ಬೆಂಗಳೂರನ್ನು ಕೂಡ ಕೆಂಪೇಗೌಡರ ಮಕ್ಕಳೇ ಕಟ್ಟಬೇಕು ಅಂತ ನನ್ನ ಆಸೆ ಇದೆ ಅಂತ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ತಮ್ಮ ಅರಿವಿನ ಮಾತುಗಳನ್ನು ಅತ್ಯಂತ ಅರ್ಥಪೂರ್ಣವಾಗಿ ವ್ಯಕ್ತಪಡಿಸಿದಂತಹ ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ಬೊಮ್ಮಾಯಿಯವರಿಗೆ ಮತ್ತೊಂದು ಸುತ್ತಿನ ಚಪ್ಪಾಳೆಗಳ ಮುಖೇನ ವಂದಿಸೋಣ ಬಂಧುಗಳು. ಇದೀಗ ಸಮಾರೋಪ ಭಾಷಣವನ್ನು ನಿರ್ವಹಿಸಿಕೊಡಬೇಕಾಗಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಮಲ್ಲೇಶ್ವರ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರು ಹಾಗೂ ಮಾಜಿ ಉಪಮುಖ್ಯಮಂತ್ರಿಗಳಾದ ಡಾಕ್ಟರ್ CN ಅಶ್ವಥ್ ನಾರಾಯಣ ಅವರು ನಿಮ್ಮ ಪ್ರೀತಿಯ ಚಪ್ಪಾಳೆ ಮುಖೇನ ಸ್ವಾಗತಿಸೋಣ. ಆತ್ಮೀಯ ಮತ್ತು ಎಲ್ಲ ನನ್ನ ಗೌರವಾನ್ವಿತ ಗಣ್ಯಮಾನ್ಯರೇ, ಏನೊಂದು ಫಸ್ಟ್ ಸರ್ಕಲ್ ಈ ಒಂದು ವೇದಿಕೆ ಮತ್ತು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸ್ತಾ ಇದ್ದೀರಾ. ಸಮಾರೋಪ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ನಮಗೆಲ್ಲ ಆಶೀರ್ವಾದವನ್ನು ಮಾಡಲಿಕ್ಕೆ, ಮಾರ್ಗದರ್ಶನವನ್ನು ಮಾಡಲಿಕ್ಕೆ ಬಂದಿರುವಂಥ ಪರಮ ಪೂಜ್ಯ ಜಗದ್ಗುರುಗಳಾದಂಥ ಶ್ರೀ ನಂಜಾವಧೂತ ಸ್ವಾಮಿಗಳಿಗೆ ನನ್ನ ಶ್ರದ್ಧಾಪೂರ್ವಕವಾದಂಥ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ನಿಮ್ಮನ್ನೆಲ್ಲ ಉದ್ದೇಶಿಸಿ ಈಗಾಗಲೇ ಹಿರಿಯರು ಮಾತಾಡಿದ್ದಾರೆ. ಅದರಲ್ಲೂ ವಿಶೇಷವಾಗಿ ವಿದ್ಯಾವಂತರಾಗಿ, ಇಂಜಿನಿಯರ್ ಆಗಿ, ಉದ್ಯಮಿಯಾಗಿ, ರಾಜಕಾರಣಿಯಾಗಿ, ಒಂದು ಹಿರಿಯ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಹಲವಾರು ಕೊಡುಗೆ ಕೊಟ್ಟಂಥ ಮುಖ್ಯಮಂತ್ರಿಗಳಾಗಿ ಕಾರ್ಯವನ್ನು ನಿರ್ವಹಿಸಿ ಕೇಂದ್ರ ಸಚಿವರಾದಂಥ SR ಬೊಮ್ಮಾಯಿನವರ ಪುತ್ರರು ಹಾಗೂ ತುಂಬ ಬುದ್ಧಿಜೀವಿಗಳು. ಅವ್ರ ಭಾಷಣ ಈಗ ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡ್ತಾ ತಾವೆಲ್ಲ ನೋಡ್ಬೋದು ಎಷ್ಟು ಅವರಿಗೆ ಆಳವಾಗಿ ಜ್ಞಾನ ಇದೆ ಅಂತ, ಅಷ್ಟು ಚಿಂತನೆ ಇರುವಂಥ ವ್ಯಕ್ತಿ. ಅವರ ಒಂದು ಅವಧಿಯಲ್ಲಿ ಅವರೇನು ಒಂದು 2 ವರ್ಷ ಕಾಲ, 1.25 ವರ್ಷ ಕಾಲ ಮುಖ್ಯಮಂತ್ರಿಗಳಾಗಿ ಕಾರ್ಯವನ್ನು ನಿರ್ವಹಿಸಿದಂಥ ಸಂದರ್ಭದಲ್ಲಿ ಹೇಳಬೇಕು ಅಂದರೆ ಎಲ್ಲ ಮುಖ್ಯಮಂತ್ರಿಗಳಿಗಿಂತ ಅತಿ ಹೆಚ್ಚಿನ ಕೆಲಸ ಮಾಡಿದಂಥ ವ್ಯಕ್ತಿ ಯಾರಿದ್ದರೆ ಅದು ನಮ್ಮೆಲ್ಲರ ನೆಚ್ಚಿನ ಮಾಜಿ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿ ಅವರು. ನೀವು ನೋಡ್ಬೋದು, ತುಂಬ ಜನ ಬೇಡಿಕೆ ಅಂತೂ ಹಲವಾರು ವರ್ಷದಿಂದ ಇತ್ತು. ಏನೇ ಮಾಡಬೇಕು ಅನ್ನೋ ಒಂದು ಸ್ವಲ್ಪ ಎದುರವರು, ಹಿಂದೆ ಮುಂದೆ ಜಗ್ಗೋರು, ಚೌಕಾಸಿ ಆಗೋದು. ನಾವು ಕೇಳಿದ್ನಲ್ಲ, ನಾವೇನೆಲ್ಲ ಕೇಳಿದ್ವು, ಎಲ್ಲ ಬೇಡಿಕೆಗಳನ್ನು ಒಕ್ಕಲಿಗ ಜನಾಂಗದ ಎಲ್ಲ ಬೇಡಿಕೆಗಳನ್ನು ಪೂರೈಸಿಕೊಟ್ಟಂಥ ವ್ಯಕ್ತಿ ಏನಾರಿದ್ರೆ ಅದು ನಮ್ಮ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಅಂತ ಹೇಳಕ್ಕೆ ಇಷ್ಟಪಟ್ಟು. ವಿಧಾನಸೌಧದ ಮುಂದೆ ನಮಗೆ ಪ್ರತಿಮೆ ಬೇಕು, ಯಾವ ಜಾಗ ಬೇಕು ಹೇಳಿ ಸ್ವಾಮಿ. ನಂಜಾವಧೂತ ಸ್ವಾಮಿಗಳು ಉಗ್ರವಾಗಿ ಭಾಷಣವನ್ನು ಮಾಡಿದರು. ಇಲ್ಲ, ಕೆಂಪೇಗೌಡ ಜಯಂತಿಯ ನಮ್ಮ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲಲ್ಲಿ ಭಾಷಣವನ್ನು ಮಾಡಿದ ತಕ್ಷಣ
ಆಯಿತು, ನಿಮಗೇನಾಗಬೇಕು? ಪ್ರತಿಮೆ ವಿಧಾನಸೌಧದ ಮುಂದೆ ಯಾವ ಸ್ಥಳದಲ್ಲಿ ಆ ಪ್ರತಿಮೆ ಸ್ಥಾಪನೆ ಆಗಬೇಕು, ಅಲ್ಲಿ ಯಾವ ಸ್ಥಳ ಅಂತ ತೋರಿಸಿ ಅಲ್ಲೇನೆ ನಾವು ಆ ಸ್ಥಳದಲ್ಲೇ ಕೆಂಪೇಗೌಡರು ಪ್ರತಿಮೆನ ನಿಲ್ಲಿಸ್ತೀವಿ ಅಂತ ಆ ನೇರವಾಗಿ ಮಾತನ್ನು ಕೊಟ್ಟಂಥ ವ್ಯಕ್ತಿ. ನೀವೇನಾರ ಕರ್ನಾಟಕದ ಇತಿಹಾಸದಲ್ಲಿ ನೀವು ಬೇಕಾದ್ರೆ ಪರೀಕ್ಷೆ ಮಾಡ್ಬೋದು, ಚೆಕ್ ಮಾಡ್ಕೋಬೋದು. ಕೆಂಪೇಗೌಡ, ನಾಡಪ್ರಭು ಕೆಂಪೇಗೌಡರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಇತಿಹಾಸದಲ್ಲಿ ಎಲ್ಲೂ ನಿಮಗೆ ಏರ್ಪೋರ್ಟ್ ಒಳಗೆ ಎಲ್ಲೂ ನಿಮಗೆ ಪ್ರತಿಮೆ ನಿಲ್ಲಿಸಲಿಕ್ಕೆ ಅವಕಾಶ ಮಾಡಿಕೊಡ್ತಿರ್ಲಿಲ್ಲ. ಆದರೆ ನಾವು ಏರ್ಪೋರ್ಟ್ ಒಳಗೆ, ಏರ್ಪೋರ್ಟಿನ ವಿಸ್ತೀರ್ಣದಲ್ಲೇ ಆ ಪ್ರತಿಮೆಯನ್ನು ಸ್ಥಾಪನೆ ಮಾಡಬೇಕು. ಅದರಲ್ಲೂ ಸ್ವಾಮೀಜಿ ಹೇಳಿದ್ರು, ನಿರ್ಮಲಾನಂದನಾಥ ಮಹಾಸ್ವಾಮಿಗಳು 108 ಅಡಿ ಎತ್ತರದ ಪ್ರತಿಮೆನೇ ನೀವು ಮಾಡಬೇಕು ಅಂತ ಹೇಳಿದ್ರು. ಆ ಪ್ರಕಾರದಲ್ಲಿ ನಾವು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಆ ಒಂದು ಪ್ರದೇಶದಲ್ಲೇ ಪ್ರತಿಮೆಯನ್ನು ನಿರ್ಮಾಣ ಮಾಡಲಿಕ್ಕೆ ಪ್ರಣವನ ತೊಟ್ಟು ಆ ಏರ್ಪೋರ್ಟ್ ಅಥಾರಿಟಿಗಳಿಗೆ ಯಾವ ಕಾರಣದಲ್ಲೂ ನಾವು ಇಲ್ಲಿ ಸ್ಥಳ ಕೊಡಲ್ಲ ಅಂದರೆ ಬಿಡಲ್ಲ, ಇಲ್ಲೇ ಈ ಸ್ಥಳದಲ್ಲೇ ಮಾಡ್ತೀವಿ ಅಂತ ನಿಶ್ಚಯವನ್ನು ಮಾಡಿ ಕ್ರಮವನ್ನು ವಹಿಸಿ ಪ್ರತಿಮೆಯನ್ನು ನಿಲ್ಲಿಸಲಿಕ್ಕೆ ಸಾಧ್ಯವಾಗಿದೆ. ಅದಕ್ಕೆ ಬಸವರಾಜ ಬೊಮ್ಮಾಯಿಯವರ ಪಾತ್ರ ಬಹಳ ದೊಡ್ಡದಿದೆ. ನಮ್ಮ ಈ ಸಂದರ್ಭದಲ್ಲಿ ಸ್ಮರಿಸ್ಕೋಬೇಕು. ನನಗೂ ಇವತ್ತು ಈ ವೇದಿಕೆಯಲ್ಲಿ ಇರ್ತಾರೆ ಅಂತ ನನಗೂ ಗೊತ್ತಿರಲಿಲ್ಲ. ಇನ್ವಿಟೇಷನಲ್ಲಿ ಇದ್ದರೂ ನಾನು ನೋಡಿರಲಿಲ್ಲ ಸರ್. ಕಾರ್ಯಕ್ರಮ ನಿಮ್ಗೆ ಹೇಳಬೇಕು ಅಂದರೆ 30 ಕೋಟಿ ಎಷ್ಟು ಖರ್ಚು ಮಾಡಿದ್ದು? ಬರೀ ಉದ್ಘಾಟನೆ ಕಾರ್ಯಕ್ರಮಕ್ಕೆ 14 ಲಕ್ಷ ಪೆಂಡಾಲ್ ವಿಸ್ತರಣೆ ಹಾಕಿದ್ದು. 14 ಲಕ್ಷ ವಿಸ್ತರಣೆಯ ಪೆಂಡಾಲ್ ಕರ್ನಾಟಕ ಇತಿಹಾಸದಲ್ಲಿ ಎಲ್ಲೂ ಒಂದು ಕಾರ್ಯಕ್ರಮಕ್ಕೆ ಇಷ್ಟು ಬೃಹತ್ಕಾರವಾಗಿ ನಮ್ಮ DNA ವೆಂಕಟ್ ಅವರ ಒಂದು ಏಜೆನ್ಸಿಯಿಂದನೇ ಈ ಕಾರ್ಯಕ್ರಮನ ರೂಪಿಸುವಂಥದ್ದಾಗಿತ್ತು. ಜಮೀನು ಬೇಕಿತ್ತು, ಸ್ಥಳ ಬೇಕಿತ್ತು. ಏರ್ಪೋರ್ಟಿಗೆ ಬರುವಂಥ ಪ್ರಯಾಣಿಕರಿಗೆ ಏನು ತೊಂದರೆ ಆಗಬಾರ್ದು. ಸರಳವಾಗಿ ಸುಲಭವಾಗಿ ಒಬ್ಬ ಪ್ರಯಾಣಿಕನಿಗೂ ತೊಂದರೆ ಆಗದೇ ಕಾರ್ಯಕ್ರಮ ನಡಿಬೇಕು. ಲಕ್ಷಾಂತರ ಜನ ಭಾಗವಹಿಸಬೇಕು. ಕರ್ನಾಟಕದ ಉದ್ದಾಗಲದಿಂದ ಎಲ್ಲರಿಗೂ ಬರಲಿಕ್ಕೆ 4,000 ಬಸ್ಸನ್ನು ಕೊಟ್ಟಂಥವರು ಬಸವರಾಜ ಬೊಮ್ಮಾಯಿ ಅವರು. ಮತ್ತು ನೀವು ನೋಡ್ಬೋದು, ಕರ್ನಾಟಕ ಇತಿಹಾಸದಲ್ಲಿ ಎಲ್ಲೋ ಮೃತ್ತಿಕೆಯನ್ನು, ಮಣ್ಣನ್ನು ಪ್ರತಿಯೊಂದು ಗ್ರಾಮದಿಂದಲೂ ಎಲ್ಲರೂ ಸಂಗ್ರಹಣೆ ಮಾಡಿರೋದು ಇಡೀ ಭಾರತದ ಇತಿಹಾಸದಲ್ಲಿ ನೋಡಿದ್ದೀರಾ? ಓಲಿ ಕರ್ನಾಟಕದ ಇತಿಹಾಸದಲ್ಲಿ ನೋಡಿದ್ದೀರಾ? ಕೇಳಿದ್ದೀರಾ ಇಲ್ವಾ? ಅಥವಾ ನಿಮ್ಮ ತಾಳ್ಮೆ ಪರೀಕ್ಷೆ ಮಾಡ್ತಾ ಇದ್ದೀನ? ಇದು ಆಚರಣೆನ ಸಂಭ್ರಮಿಸಲಿಕ್ಕೆ ಸೇರಿರುವಂಥ ಒಂದು ಸಭೆ. ಹಾಗಾಗಿ ಇಂಥ ಒಂದು ಸಭೆಯಲ್ಲಿ ನಮಗೇನು ಬೆಂಬಲವನ್ನು ಕೊಟ್ಟು ಉತ್ತೇಜನ ಕೊಟ್ಟು ನಾವು ಕೇಳೋದನ್ನೆಲ್ಲ ಕೊಟ್ಟಂಥ ವ್ಯಕ್ತಿನ ಅಭಿನಂದಿಸೋದು ನಮ್ಮ ಕರ್ತವ್ಯ. ಥ್ಯಾಂಕ್ಸ್ ಗಿವಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಹಾಗಾಗಿ ಬೇರೆ ಬೇರೆ ಸಂದರ್ಭದಲ್ಲಿ ನನಗೆ ಅವಕಾಶ ಸಿಕ್ಕಿರಲಿಲ್ಲ. ನಿಮ್ಮ ಕಾರ್ಯಕ್ರಮದಲ್ಲಿ ಈ ವೇದಿಕೆಯಲ್ಲಿ ಹೇಳೋಕ್ಕೆ ಸೂಕ್ತ ಅಂತ ನಾನು ಈ ವೇದಿಕೆಯ ಮೂಲಕ ಬಳಕೆಯನ್ನು ಮಾಡ್ತಾ ಇದ್ದೀನಿ. ಏನೊಂದು 4,000ಗಿಂತ ಹೆಚ್ಚು ಬಸ್ಸನ್ನು ಪ್ರತಿಯೊಂದು ಗ್ರಾಮದಿಂದನೂ ಮೃತಕ್ಕೆ ಸಂಗ್ರಹಣೆ ಮಾಡಿ ಎಲ್ಲವನ್ನು ಸಂಗ್ರಹಣೆ ಮಾಡಿ ಎಲ್ಲ ಹೊಟ್ಟೋಗುತ್ತೆ. ಆದರೆ ಯಾವ ರೀತಿ ಸಂಗ್ರಹಣೆ ಮಾಡಿ ಯಾವ ರೀತಿ ಬಳಕೆ ಆಗಬೇಕು ಅನ್ನೋಂಥದ್ದು ಭಾಳ ಮುಖ್ಯವಾಗಿತ್ತು. ಅದಕ್ಕೆ ಬೇಕಾಗಿರೋಂಥ ಕೆಂಪೇಗೌಡರು ಕಟ್ಟಿದಂಥ ಗಡಿಗೋಪುರಗಳನ್ನು 4 ಪ್ರತಿಮೆಯ ಸುತ್ತ 4 ಗಡಿಗೋಪುರವನ್ನು ಮಾಡುವಂಥದ್ದಾಗಿತ್ತು. ಒಂದೊಂದು ಗೋಪುರದ ಅಡಿಯಲ್ಲೂ ಎಷ್ಟು ಲೋಡ್ ಮಣ್ಣು ಎಷ್ಟು ಬೇಕಾದ್ರೆ ಭರ್ತಿ ಮಾಡಲಿಕ್ಕೆ ಅವಕಾಶ ಇದೆ. ಒಂದೇ ಗೋಪುರದ ಅಡಿಗಳಲ್ಲಿ ನಾವು ಭರ್ತಿ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ. ಅಷ್ಟು ಇಡೀ ಕರ್ನಾಟಕದಿಂದ ಅಷ್ಟೆಲ್ಲ ಮಣ್ಣನ್ನು ಏನು ಪುಟ್ಟರಾಜಣ್ಣ, ಕರ್ನಾಟಕದಲ್ಲಿರೋ ಮಣ್ಣೆಲ್ಲ ತಗೊಂಬಂದ್ರೂ ಒಂದು ಗೋಪುರದಲ್ಲಿ ಕೆಳಗಡೆ ನಾವು ಭರ್ತಿ ಮಾಡಲಿಕ್ಕೆ ಆಗಲಿಲ್ಲ. ಇನ್ನೂ 3 ಗೋಪುರ ಖಾಲಿ ಇದೆ. ಯಾಕೆ ಮಾಡ್ದು ಅಂದರೆ ಇಡೀ ಕರ್ನಾಟಕ ಕೆಂಪೇಗೌಡರ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆಯನ್ನು ಒಂದು ಕಡೆ ಬಂದು ಸ್ಪರ್ಶವನ್ನು ಮಾಡಿದ್ರೆ ಇಡೀ ಕರ್ನಾಟಕದ ಭೂಮಿಯನ್ನು ಸ್ಪರ್ಶ ಮಾಡದಿರೋ ರೀತಿಯಲ್ಲಿ ಆಗಬೇಕು ಅನ್ನೋಂಥ ಉದ್ದೇಶದಲ್ಲೇ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆ ಮುಂದೆನೆ ಇಡೀ ಕರ್ನಾಟಕದ ಮಣ್ಣನ್ನು ಶೇಖರಣೆಯನ್ನು ಮಾಡಿ ಅಲ್ಲಿ ಸೇರಿಸಿ ಒಂದು ಸ್ಥಳದಲ್ಲಿ ನಾವು ಸ್ಪರ್ಶವನ್ನು ಮಾಡಿದ್ರೆ ಇಡೀ ಕರ್ನಾಟಕ ಸ್ಪರ್ಶ ಮಾಡಿದಂಥ ಆಗುತ್ತೆ. ಆ ತಾಯಿ ಭುವನೇಶ್ವರಿ ಆಶೀರ್ವಾದ ಪಡೀಲಿಕ್ಕೆ ಒಂದು ಸೂಕ್ತವಾಗಿರೋ ಜಾಗ ಅಂದರೆ ಅದು ನಾಡಪ್ರಭು ಕೆಂಪೇಗೌಡರ ಪ್ರತಿಮೆ ಇರುವಂಥ 108 ಅಡಿ ಎತ್ತರದ ಈ ಪ್ರತಿಮೆ ಮುಂದೆ ಮಾಡುವಂಥದ್ದಾಗಿದೆ. ಇದರೆಲ್ಲ ಜೊತೆಯಲ್ಲಿ ಲಕ್ಷಾಂತರ ಜನ ನೀವು ನೋಡಿದರೆ ಹೇಗೆ ಬಂದರು, ಎಲ್ಲ ಸೇರರು ಪ್ರತಿಮೆ ಮಾಡ್ತಾರೆ, ಎಲ್ಲರೂ ಮುಂದಕ್ಕೆ ಹೋಗ್ತಾರೆ. ಸರ್, ನಾನು ಬೊಮ್ಮಾಯಿ ಸರ್ ಹತ್ರ ಯಾವಾಗಲೂ ಇಂಟ್ರಾಕ್ಷನ್ ಮಾಡ್ತಿರ್ಬೇಕಾದ್ರೆ ಕೇಳಿದೆ, ಸರ್ ಎಲ್ಲ ಪ್ರತಿಮೆ ಮಾಡಿದೋ, ಇದೆಲ್ಲ ವ್ಯವಸ್ಥೆ ಮಾಡಿದ್ದೀವಿ, ಕಾರ್ಯಕ್ರಮನ ರೂಪಿಸಿದ್ದೀವಿ, ಇದಕ್ಕೊಂದು ಹೆಸರು ಕೊಡ್ಬೇಕು ಸರ್ ಅಂತ. ಒಂದು ಪ್ರತಿಮೆಗೆ ಒಂದು ಹೆಸರು ಕೊಡಬೇಕು.
ನನಗೆ ಬರೋದು ಸ್ಟ್ಯಾಚ್ಯೂ ಆಫ್ ಪ್ರಾಸ್ಪರಿಟಿ ಅಂತ ಗೊತ್ತಾಗುತ್ತೆ ಸರ್. ಹೀಗೆ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಇದೆ, ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಇದೆ. ನಮ್ಮ ಬೆಂಗಳೂರು ಅಂದರೆ ಬೆಂಗಳೂರಿನ ಒಂದೇ ವಾಕ್ಯದಲ್ಲಿ ವರ್ಣನೆ ಆಗಬೇಕು. ಯಾಕೆಂದರೆ ತುಂಬ ಜನಕ್ಕೆ ಗೊತ್ತಿಲ್ಲ ಬೆಂಗಳೂರು ಏನು ಅಂದರೆ, ಇನ್ನೂ ಎಷ್ಟೋ ಜನಕ್ಕೆ ನಮ್ಮವ್ರಿಗೆ ಯಾರಿಗೂ ಗೊತ್ತಿಲ್ಲ ಬೆಂಗಳೂರಿನ ಶಕ್ತಿ ಏನು ಅಂತ. ಅದರ ಅವಕಾಶ ಶಕ್ತಿಯ ಬಗ್ಗೆ ನಮ್ಮವ್ರಿಗೆ ಯಾರಿಗೂ ಗೊತ್ತಿಲ್ಲ, ಹೆಚ್ಚು ಕಡಿಮೆ ಹೇಳಬೇಕು ಅಂತ. ನಿನ್ನೆ ಪ್ರಶಾಂತ್ ಪ್ರಕಾಶ್ ಅವರು ಇದ್ದರು. ಪ್ರಶಾಂತ್ ಪ್ರಕಾಶ್ ಅವರು ನನ್ನ ಭಾಳ ಆತ್ಮೀಯರು. ನಮ್ಮ ಸರ್ಕಾರದ ಅವಧಿಯಲ್ಲಿ ವಿಷನ್ ಗ್ರೂಪ್ ಫಾರ್ ಸ್ಟಾರ್ಟಪ್ಪಿನ ಪ್ರಥಮ ಬಾರಿಗೆ ಇಡೀ ದೇಶದಲ್ಲಿ ಸ್ಟಾರ್ಟಪ್ಪಿನ ವಿಷನ್ ಗ್ರೂಪ್ ಎಲ್ಲೂ ಇಡೀ ದೇಶದಲ್ಲಿ ಪ್ರಾರಂಭವನ್ನು ಮಾಡಿರಲಿಲ್ಲ. ಪ್ರಥಮವಾಗಿ ಸ್ಟಾರ್ಟ್ ಮಾಡಿದಂಥ ರಾಜ್ಯ ನಮ್ಮ ಸರ್ಕಾರದ ಅವಧಿಯಲ್ಲಿ ವಿಷನ್ ಗ್ರೂಪ್ ಫಾರ್ ಸ್ಟಾರ್ಟಪ್ಸ್ ಅಂತ ಸ್ಟಾರ್ಟ್ ಮಾಡಿ ಅದರ ನೂತನ ಅಧ್ಯಕ್ಷರಾಗಿ ನಮ್ಮವರೇ, ನಮ್ಮ ಕರ್ನಾಟಕದವರೇ ನೂತನ ಅಧ್ಯಕ್ಷರಾದಂಥವ್ರು ಪ್ರಶಾಂತ್ ಪ್ರಕಾಶ್ ಅವರೆಲ್ಲರ ಸಹಕಾರ ಇತ್ತು. ಹಾಗಾಗಿ ನನಗೆ ITBT ಸಚಿವನಾಗಿ ಭಾಳ ಹತ್ರದಲ್ಲಿ ಕೆಲಸ ಮಾಡೋಂಥ ಅವಕಾಶ ಸಿಕ್ಕಿತ್ತು. ಈ ಅವಕಾಶದಲ್ಲಿ ನಮ್ಮ ಬೆಂಗಳೂರಿನ ಶಕ್ತಿ ನೀವು ನೋಡಿದ್ರೆ ಆಶ್ಚರ್ಯ ಆಗುತ್ತೆ. ಇಲ್ಲಾಗ್ತಿರೋಂಥ ಆವಿಷ್ಕಾರ, ಇಲ್ಲಿ ಕೊಡ್ತಿರೋಂಥ ಯಾವುದೇ ಕ್ಷೇತ್ರ ತೊಗೊಳ್ಳಿ, ಫೈನಾನ್ಷಿಯಲ್ ಸೆಕ್ಟ್ರ್ ತೊಗೊಳ್ಳಿ, ಎಜುಕೇಷನ್ ಸೆಕ್ಟ್ರ್ ತೊಗೊಳ್ಳಿ, ಸ್ಪೇಸ್ ತೊಗೊಳ್ಳಿ, ಸ್ಯಾಟಲೈಟ್ ತೊಗೊಳ್ಳಿ, ನೀವು ಏವಿಯೇಷನ್ ತೊಗೊಳ್ಳಿ, ನೀವು ಯಾವ್ಯಾವ ಸೆಕ್ಟ್ರ್ ಹೇಳ್ತಿರೋ ಎಲ್ಲ ಸೆಕ್ಟ್ರಲ್ಲೂ ಪ್ರಥಮ ಸ್ಥಾನದಲ್ಲಿ. ಎಮರ್ಜಿಂಗ್ ಟೆಕ್ನಾಲಜಿ ಅಂತ ನೀವೇನೆಲ್ಲ ಮಾತಾಡ್ತಿದ್ದೀವಲ್ಲ, ಎಮರ್ಜಿಂಗ್ ಟೆಕ್ನಾಲಜಿ ತೊಗೊಳ್ಳಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತೊಗೊಳ್ಳಿ, ಮೆಷಿನ್ ಲರ್ನಿಂಗ್ ತೊಗೊಳ್ಳಿ, ಐವತ್ತು ಈ ರೀತಿ ಆಂಟ್ರಪ್ರೈನರ್ಶಿಪ್ಪಿಂದ ಹಿಡಿದು ಆಂಟ್ರಪ್ರೈನರ್ಶಿಪ್ನಲ್ಲೂ ಇವತ್ತು ಹೇಳ್ತೀವಿ ಬೇರೆ ಬೇರೆ ಮುಂಬೈ, ಡೆಲ್ಲಿ, ಇನ್ನೊಂದು ಕಡೆ ಆಂಟ್ರಪ್ರೈನರ್ಶಿಪ್ಪಲ್ಲೂ ಸರಿಸಾಟಿಯಾದಂಥ ಇಡೀ ಭಾರತದಲ್ಲಿ ಒಂದು ಸರಿಸಾಟಿಯಾದಂಥ ನಗರ ಬೆಂಗಳೂರಿಗೆ ಸರಿಸಾಟಿಯಾದಂಥ ಇನ್ನೊಂದು ನಗರ ಇಡೀ ಭಾರತದಲ್ಲಿಲ್ಲ ಅಂತ ನಿಮಗೆ ವಿಶ್ವಾಸವನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ನಾವೇನು ಮಾಡಬೇಕು, ಈ ಸಿಟಿ, ಈ ನಗರವನ್ನು ನಿರ್ಮಾತರು ನಾಡಪ್ರಭು ಕೆಂಪೇಗೌಡರು, ಅವರಿಗೆ ಯಾವ ರೀತಿ ನಾವು ಗೌರವವನ್ನು ಕೊಡಬೇಕು, ಅವರ ಪ್ರತಿಮೆಗೆ ನಾಮಕರಣವನ್ನು ಮಾಡ್ತಾ ಸ್ಟ್ಯಾಚ್ಯೂ ಆಫ್ ಪ್ರಾಸ್ಪರಿಟಿ, ಸಮೃದ್ಧಿಯ ಪ್ರತಿಮೆ ಅಂತ ನಾಮಕರಣವನ್ನು ಮಾಡುವಂಥ ಕೆಲಸ ನಮ್ಮ ಸರ್ಕಾರದಲ್ಲಿ ಮನಸ್ಪೂರ್ವಕವಾಗಿ ಮುಂದೆ ಬಂದು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿಯವರು ಒಪ್ಪಿ ಅದಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ಮತ್ತು ನಮ್ಮ ಒಕ್ಕಲಿಗರ ಸಂಘಕ್ಕೆ ಯೂನಿವರ್ಸಿಟಿ ಜಮೀನು ಇರಲಿಲ್ಲ. ಹೇಳಬೇಕು ಅಂದರೆ ನಾವೇನು ನಾಮ್ಸ್ ಪ್ರಕಾರ ಜಮೀನು ಇರಬೇಕಲ್ಲ, ನಾಮ್ಸ್ ಪ್ರಕಾರ ಜಮೀನು ಇರಲಿಲ್ಲ ಕೆಂಪೇಗೌಡ ಸಂಘದ ಜೊತೆ. ಏನಾನಂದಣ್ಣ ಜಮೀನಿತ್ತ? ನಾವು ಹುಡುಕಿ ಮಾಡಿ ಮುಖ್ಯಮಂತ್ರಿಯಲ್ಲಿ ಕೇಳಿದೆ, ಇಲ್ಲ ಸರ್ ಕನ್ಸೆಷನ್ ಕೊಡಬೇಕು, ಲ್ಯಾಂಡಲ್ಲೂ ರೂಲ್ಸ್ ಎಲ್ಲ ಒಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡಿಬಿಡೋಣ, ಟೋಟಲಿ ರಿಲ್ಯಾಕ್ಸ್ ಮಾಡಿ ಮಾಡಿಕೊಡೋಣ, ಫಸ್ಟ್ ಅವ್ರಿಗೆ ಮಾಡಿಕೊಡೋ, ಫಸ್ಟ್ ಅವ್ರಿಗೆ ಯೂನಿವರ್ಸಿಟಿ ಮಾಡಿಕೊಡೋ ಅಂತ ಹೇಳಿದ್ರು. ನಮ್ಮ ಸರ್ಕಾರ ಅವಧಿಯಲ್ಲಿ 1.25 ವರ್ಷದಲ್ಲಿ 25 ಯೂನಿವರ್ಸಿಟಿನ ಪ್ರಾರಂಭವನ್ನು ಮಾಡಿದೋ, 12 ಸರ್ಕಾರದ್ದು, 13 ಖಾಸಗಿ ವಿಶ್ವವಿದ್ಯಾನಿಲಯಗಳು ಮಾಡಿದೋ, ಅದರಲ್ಲಿ ಕೆಂಪೇಗೌಡ ಒಕ್ಕಲಿಗರ ಸಂಘಕ್ಕೂ ವಿಶ್ವವಿದ್ಯಾನಿಲಯ ಕೊಟ್ಟು. ಈ ರೀತಿ ರಿಸರ್ವೇಷನ್ ಭಾಳ ದಿನ ಬೇಡಿಕೆ ಇತ್ತು, ರಿಸರ್ವೇಷನನ್ನು ಹೆಚ್ಚಿಸಬೇಕು ಅಂತ. ರಿಸರ್ವೇಷನ್ ಹೆಚ್ಚಿಸ್ಲಿಕ್ಕೆ ಯಾರು ಮುಂದೆ ಬಂದಿದ್ರು? ಯಾವ ಸರ್ಕಾರದಲ್ಲೂ ಇರಲಿಲ್ಲ. ನಮ್ಮ ಸರ್ಕಾರದಲ್ಲಿ ರಿಸರ್ವೇಷನ್ ಪಾಲಿಸಿನೂ ನಮ್ಮ ಬೇಡಿಕೆ ಏನಿತ್ತು ರಿಸರ್ವೇಷನ್ ಹೆಚ್ಚಿಸಬೇಕು ಅಂತ, ಆ ರಿಸರ್ವೇಷನ್ ಹೆಚ್ಚಿಸ್ಲಿಕ್ಕಾಗಲಿ, ಈ ರೀತಿ ಹಲವಾರು ಕೆಲಸಗಳನ್ನು ಅವರ ಒಂದು ಅವಧಿಯಲ್ಲಿ ಆಗಿದೆ. ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಹೃದಯಪೂರ್ವಕವಾಗಿ ಅವರಿಗೆ ಕೃತಜ್ಞತೆ ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕೆಂದ್ರೆ ನೀವು ಲೆಕ್ಕ ಹಾಕೊಳ್ಳಿ, ಇಷ್ಟು ಯಾರು ಕೆಲಸ ಮಾಡಿಕೊಡ್ಲಿಕ್ಕಾಗಿರಲಿಲ್ಲ, ಇಷ್ಟೆಲ್ಲ ಕೆಲಸ ಮಾಡಿಕೊಟ್ಟಿದ್ದೆ. ಹಾಗೆ ನಮ್ಮ ಮಾಜಿ ಸಚಿವರಾಗಿ ಮಂಡ್ಯದ ಜನಪ್ರಿಯ ನಾಯಕರು, ಪಾದರಸದಂತೆ ಕೆಲಸ ಮಾಡೋವಂಥ ಸನ್ಮಾನ್ಯ ಪುಟ್ಟರಾಜಣ್ಣನವರಿದ್ದಾರೆ. ಅವ್ರು ನೋಡ್ರೆ ನನಗೆ ಸ್ಫೂರ್ತಿ ಸಿಗುತ್ತೆ, ಯಾವ ರೀತಿ ಕೆಲಸ ಮಾಡ್ತಿರೋ ಅನ್ನೋದು ಸ್ಫೂರ್ತಿ ಸಿಗೋಂಥದ್ದು ಪುಟ್ಟರಾಜಣ್ಣನವರು. ಮತ್ತು ನಮ್ಮ ಶಂಕರಣ್ಣನವರು ನಿಜಕ್ಕೂ ಸಜ್ಜನ ರಾಜಕಾರಣಿ, ಒಂದು ಮೇಲ್ಪಂಥೀಯ ರಾಜಕಾರಣವನ್ನು ಮಾಡಿದಂಥವರು, ಒಂದು ನಿಜಕ್ಕೂ ಒಂದು ರಾಜಕೀಯ ಕ್ಷೇತ್ರದಲ್ಲಿ ಪ್ರಭುತ್ವವನ್ನು ಇಟ್ಕೊಂಡು ಒಂದು ಒಳ್ಳೆಯ ಚಿಂತನೆಯನ್ನು ಇಟ್ಕೊಂಡು ರಾಜಕೀಯ ಕ್ಷೇತ್ರದಲ್ಲಿ ತಮ್ಮ ಕಾರ್ಯವನ್ನು ಮಾಡಿದಂಥವರು BL ಶಂಕರ್ ಅವರು, ಅವರ ಉಪಸ್ಥಿತಿಯನ್ನು ಗೌರವಿಸಿ, ಹಾಗೆ ಈ ಕಾರ್ಯಕ್ರಮದ ರೂವಾರಿಗಳು, ಇವತ್ತು ನಾವು ನೀವೆಲ್ಲ ಸೇರಲಿಕ್ಕೆ ಮುಖ್ಯ ಕಾರಣಕರ್ತರು ನಮ್ಮ ಜಯರಾಮ್ ರಾಯ್ಪುರ್ ಅವರು. ಅವರು ಏನೊಂದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡ್ತಿರ್ಬೇಕಾರೆ ಅವ್ರಿಗೆ ಅನಿಸ್ತು, ರೆವಿನ್ಯೂ ಸರ್ವಿಸಸ್ನಲ್ಲಿ ಕೆಲಸ ಮಾಡ್ತಿರ್ಬೇಕಾರೆ ನಂದೀಶ್ ಅವ್ರಿಗೆ ಹೇಳಿದ್ರು, ನಂದೀಶ್ ರಾಜೇಗೌಡರು, ನೋಡಪ್ಪ ಕರ್ನಾಟಕದಲ್ಲಿ ಇಷ್ಟೆಲ್ಲ ಟ್ಯಾಕ್ಸ್ ಎಲ್ಲ ಫೈಲಿಂಗ್ ಆಗ್ತಿದೆ, ನಮ್ಮ ಜನಾಂಗದವ್ರು ಎಷ್ಟು ಜನ ವ್ಯಾಪಾರದಲ್ಲಿದ್ದಾರೆ, ಭಾಳ ಕಮ್ಮಿ ಇದ್ದಾರೆ, ಎಲ್ಲೋ ಒಂದು ಕಡೆ ನಮ್ಮ ಜನಾಂಗದವ್ರಿಗೆ ಸಹಾಯವನ್ನು ಮಾಡಬೇಕು, ಉತ್ತೇಜನವನ್ನು ಕೊಡಬೇಕು, ಎಲ್ಲರನ್ನೂ ಒಟ್ಟಿಗೆ ತರಬೇಕು, ಪರಸ್ಪರ ಸ್ಫೂರ್ತಿ ಬರೋ ರೀತಿಯಲ್ಲಿ
ಅವರಿಗೆ ಅವಕಾಶವನ್ನು ಮಾಡಿಕೊಡಿ, ಉತ್ತೇಜನವನ್ನು ಕೊಡಬೇಕು. ಯಾರು ನಮ್ಮ ಜನಾಂಗದಲ್ಲಿ ಯಾರು ವ್ಯಾಪಾರದಲ್ಲಿದ್ದಾರೆ ಯಾರಿಗೂ ಗೊತ್ತಿಲ್ಲ, ಆ ಪರಿಚಯ ಮಾಡಿಕೊಡೋಂಥದ್ದು ಆಗಬೇಕು. ಯಾರು ವ್ಯಾಪಾರದಲ್ಲಿದ್ದಾರೆ ಸಾಧನೆಯನ್ನು ಮಾಡಿದಂಥ ಸಾಧಕರನ್ನು ನೋಡಿ ಈ ಥರ ನಮ್ಮ ಜನಾಂಗದ ಬೇರೆ ವ್ಯಕ್ತಿಗಳು ಅದಕ್ಕೆ ಪ್ರೇರೇಪಣೆಯನ್ನು ಪಡೆದು ಚೆನ್ನಾಗಿ ಸಾಧನೆಯನ್ನು ಮಾಡಬೇಕು. ಈ ರೀತಿ ಪರಸ್ಪರ ಒಬ್ರಿಗೊಬ್ರು ಆಗಬೇಕು, ಒಗ್ಗಟ್ಟನ್ನು ತರಬೇಕು ಅನ್ನೋಂಥ ಉದ್ದೇಶದಲ್ಲಿ ಸನ್ಮಾನ್ಯ ಜಯರಾಮ್ ರಾಯ್ಪುರ್ ಅವರು ಕಲ್ಪನೆಯನ್ನು ಇಟ್ಕೊಂಡು ಪ್ರಥಮವಾಗಿ